ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಏಲಕ್ಕಿ, ಕರಿಮೆಣಸು, ಶುಂಠಿ ಮತ್ತು ಅರಿಶಿನ ಈ ಬೆಳೆಗಳಿಗೆ ಬರುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಕೃಷಿ ಕೀಟ ವಿಜ್ಞಾನ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಂ ಬಾಲಾಜಿ ರಾಜ್ಕುಮಾರ್ ಅವರು. ನಮಸ್ಕಾರ ಡಾಕ್ಟರ್ ಬಾಲಾಜಿ ರಾಜ್ಕುಮಾರ್ ಅವರು. ನಮಸ್ಕಾರ ಡಾಕ್ಟರ್ ಬಾಲಾಜಿ ಅವರೇ, ಏಲಕ್ಕಿ ಬೆಳೆಯನ್ನು ತೆಗೆದುಕೊಂಡ್ರೆ ಏಲಕ್ಕಿ ಬೆಳೆಗೆ ಬರುವಂಥ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತೀರಿ? ಏಲಕ್ಕಿಲಿ ಬರೋದು ಪ್ರಮುಖ ಕೀಟಗಳು ಅಂದರೆ ಒಂದು ಥ್ರಿಪ್ಸ್, ಅದು ಗಜ್ಜಿಕಾಯಿ ಅಂತ ಹೇಳ್ತೀವಿ. ಹೌದು. ಸೆಕೆಂಡ್ ಒನ್ನು ಶೂಟ್ ಬೋರರ್, ಅದು ಕಂದು ಕುರುಕ ಅಂತ ನಾವು ಹೇಳ್ತೀವಿ. ಹೌದು. ಮೂರನೇದು ಸುಳಿ ನೋಡ ಅಂತ ಹೇಳ್ತೀವಿ. ಅದು ಒಂದು ಶೂಟ್ಸ್ ಎಲ್ಲ ಸುಳಿ ಆ ಥರ ಆಗಿಬಿಡ್ತದೆ, ಅದು ಶೂಟ್ ಫ್ಲೈ ಅಂತ ಹೇಳ್ತೀವಿ. ಫೋರ್ತ್ ಒನ್ನು ರೂಟ್ ಗ್ರಬ್, ಬೇರು ಹುಳ ಅಂತ ಹೇಳ್ತೀವಿ. ಇದು ನಾಳು ಇಂಪಾರ್ಟೆಂಟ್ ಏಲಕ್ಕಿ ಬೆಳೆಯನ್ನು ತೆಗೆದುಕೊಂಡ್ರೆ ಥ್ರಿಪ್ಸ್ ಅಥವಾ ಕಜ್ಜಿಕಾಯಿ ಅಂತಲೇ ಹೆಚ್ಚು ಕೇಳ್ತಾ ಇರ್ತೀವಿ ನಮ್ಮ ರೈತ ಬಾಂಧವರಿಂದ. ಥ್ರಿಪ್ಸ್ ಹಾವಳಿ ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ? ಮೋಸ್ಟ್ಲಿ ಇದು ಸಮ್ಮರ್ ಟೈಮಲ್ಲಿ ಜಾಸ್ತಿ ಬರೋದು, ನಿಮಗೆ ಬೇಸಿಗೆ ಬರ್ತದೆ, ಮಳೆಗಾಲಕ್ಕೆ ಮುಂದೆ. ಸೊ ಇದು ಮೋಸ್ಟ್ಲಿ ಫೆಬ್ರವರಿಲಿಂದ ಮೇ ತನಕ ಈ ಪ್ರಾಬ್ಲಮ್ ಕಾಣ್ತದೆ. ಅಂದರೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗೆ ಥ್ರಿಪ್ಸ್ ಹಾವಳಿ ಹೆಚ್ಚಾಗುತ್ತೆ. ಮತ್ತೆ ಆವಾಗ ನಾವು ಹೂವೆಲ್ಲ ಶುರು ಆಗುತ್ತೆ, ಆವಾಗ ನಮಗೆ ಅದು ಇನ್ಫೆಸ್ಟೇಷನ್ ಶುರು ಆಗುತ್ತೆ. ಮತ್ತೆ ಇದಕ್ಕೆ ನಾವು ಗಜ್ಜಿಕಾಯಿ ಅಂತ ಹೇಳ್ತೀವಿ. ಅದು ಮೇಲೆ ಎಲ್ಲ ಒಂದು ಕಾಯೆಲ್ಲ ಒಂಥರ ಮೇಲ್ಗಡೆ ಹೊರಟಾಗಿರುತ್ತೆ. ಹೌದು ಹೌದು, ಒಂದು ರೀತಿ ಉಬ್ದಂಗಾಗಿರುತ್ತೆ. ಹೌದು, ಕೆಲವು ಒಂದು ಚರ್ಮ ರೀತಿಯಲ್ಲಿ ನೋಡಿದಾಗ. ಇನ್ನು ಈ ಥ್ರಿಪ್ಸ್ ಕೀಟದ ಹಾವಳಿ ಏಲಕ್ಕಿ ಬೆಳೆಗೆ ಆಗಿದೆ ಅಂತ ಹೇಗೆ ನಾವು ತಿಳ್ಕೋಬಹುದು? ಏನೇನು ಲಕ್ಷಣಗಳನ್ನು ನಾವು ಕಾಣ್ಬೋದು ಅಂತೀರಿ? ಫಸ್ಟ್ ಎಲ್ಲ ಕಡೆ ಬರುತ್ತದೆ. ಅದು ಕೊತ್ತು ಬರುವಾಗ ಕೊತ್ತಲ್ಲಿ ಬರುತ್ತದೆ. ಕೊತ್ತು ಒಳಗೆ ನಾವು ಹೂ ಇರ್ತದಲ್ವಾ, ಹೂವಲ್ಲಿ ಬಡ್ ಬರ್ತದೆ, ಫ್ಲವರ್ ಬಡ್. ಮತ್ತೆ ಫ್ರೂಟ್ ಸೆಟ್ ಆಗಿದ್ಮೇಲೆ ಫ್ರೂಟ್ ಬಡ್ಸ್ ಅದು ಎಲ್ಲ ತಿನ್ಬಿಡ್ತದೆ. ಅದು ಮೇಲ್ಗಡೆ ಕುತ್ಕೊಂಡು, ಅದು ಥ್ರಿಪ್ಸ್ ಅಂದ್ರೆ ಒಂದು ತುಂಬ ಚಿಕ್ಕ ಹುಳ. ಸೊ ಮೇಲ್ಗಡೆ ಕುತ್ಕೊಂಡು ಫುಲ್ ಎಲ್ಲ ಸ್ಕ್ರಾಪ್ ಮಾಡಿ ಅದು ಜ್ಯೂಸ್ ಎಲ್ಲ ಸಕ್ ಮಾಡ್ತದೆ. ಕೆರೆದು ಎಲ್ಲ ರಸ ಎಲ್ಲ ಕುಡಿಯುತ್ತೆ. ಮತ್ತೆ ಆದ್ಮೇಲೆ ಅದು ಕೊತ್ತು ಗ್ರೋತ್ ಆಗುವಾಗ, ಮತ್ತೆ ಆದ್ಮೇಲೆ ಕಾಯಿ ಎಲ್ಲ ದೊಡ್ಡದಾಗುವಾಗ ಆ ಡ್ಯಾಮೇಜ್ ಎಲ್ಲ ನಮಗೆ ಅದು ಗಜ್ಜಿ ತರ ಕಾಣ್ಬಿಡ್ತದೆ. ಅಂದ್ರೆ ಇದೇನು ಎಲ್ಲ ಅದು ಸ್ವಲ್ಪ ಎಲ್ಲ ಕೆರೆದು ತಿಂದಿರುತ್ತಲ್ಲ, ಅದೆಲ್ಲ ಮತ್ತೆ ಹಾಗೆ ಇರ್ತದೆ. ಇದು ಮುಖ್ಯವಾದ ಒಂದು ಲಕ್ಷಣ. ಅಂದ್ರೆ ಇದರಿಂದ ಮಾರುಕಟ್ಟೆಯಲ್ಲಿ ಏಲಕ್ಕಿಗೆ ಬೆಲೆ ಕೂಡ ಕಡಿಮೆ ಆಗುತ್ತೆ. ಡೆಫಿನೆಟ್ ಆಗಿ ಅದು ಒಂದು ಗಜ್ಜಿಕಾಯಿ ಅಂತ ಬಿಟ್ಟು 20-30% ವರೆಗೆ ಬೆಲೆ ಕಡಿಮೆ ಆಗುತ್ತೆ. ಎಲ್ಲ ಆಕ್ಷನ್ ಸೆಂಟರ್ ಅಲ್ಲಿ ಅದು ರಿಜೆಕ್ಟ್ ಮಾಡ್ತಾರೆ. ಸೊ ಅದು ಡೆಫಿನೆಟ್ ಆಗಿ ಕಡಿಮೆ ಆಗುತ್ತೆ. ಅಂದ್ರೆ ನಮ್ಮ ಬೇರೆ ಏಲಕ್ಕಿ ಕಾಯಿಗಳಿಗೆ ಹೋಲಿಸಿದ್ರೆ ಈ ಕಜ್ಜಿಕಾಯಿಗಳು ನೋಡೋದಕ್ಕೆ
ಆಕರ್ಷಕವಾಗಿರಲ್ಲ, ಹೌದು, ಸ್ವಲ್ಪ ವಿಕಾರವಾಗಿರ್ತವೆ. ವೀಕ್ ಆಗಿರ್ತದೆ, ಆ ಶೇಪ್ ಚೇಂಜ್ ಆಗಿರ್ತದೆ, ಅದು ವೆಯ್ಟ್ ಲಾಸ್ ಆಗಿರ್ತದೆ, ಮತ್ತೆ ಅದರಿಂದ ಆಯಿಲ್ ಕೂಡ ಟೈಮ್ಸ್ ಕಡಿಮೆ ಸಿಕ್ಕುತ್ತೆ ಅವ್ರಿಗೆ, ಹಾಗಾಗಿ ಅವರು ರಿಜೆಕ್ಟ್ ಮಾಡ್ತಾರೆ. ಅದರಿಂದ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆಗುತ್ತೆ, ಕನಿಷ್ಠ 30% ಕಡಿಮೆ ಆಗ್ಬೋದು ಅಂತೀರಿ. ಇನ್ನು ಈ ಥ್ರಿಪ್ಸ್ಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬಹುದು ಅಂತ? ಥ್ರಿಪ್ಸ್ ನಿರ್ವಹಣೆ ಅಂದರೆ ಅದಕ್ಕೆ ಫಸ್ಟ್ ಒಂದು ಟ್ರಾಶಿಂಗ್ ಅಂತ ಹೇಳ್ತೀವಿ. ಸೊ ಎಲೆಗಳೆಲ್ಲ ಕರೆದು ಹೋಗುತ್ತಲ್ವ, ಅದು ಓಲ್ಡ್ ಲೀವ್ಸ್, ಅದು ಓಲ್ಡ್ ಲೀವ್ಸ್ ಒಳಗೆ ಥ್ರಿಪ್ಸ್ ಎಲ್ಲ ಸರ್ವೈವ್ ಆಗಿರೋದು. ಸೊ ಅದಕ್ಕೆ ನಾವು ಫಸ್ಟ್ ಎಲೆಗಳೆಲ್ಲ ತೆಗಿಬೇಕು, ಒಣಗಿದ ಎಲೆಗಳು, ಡ್ರೈಡ್ ಲೀವ್ಸ್ ಎಲ್ಲ ಟ್ರಾಶಿಂಗ್ ಮಾಡಿ ತೆಗೆದು ಬಿಡಬೇಕು. ಆದ್ಮೇಲೆ ಗಿಡಗೆ ನೀರು ಪ್ರಾಪರ್ ಆಗಿ ಕೊಡಬೇಕಾಗುತ್ತೆ, ಇರಿಗೇಷನ್ ಪ್ರಾಪರ್ ಆಗಿ ನೀರು ಕೊಡಲೇಬೇಕಾಗುತ್ತೆ. ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ ಸ್ಪ್ರೇಯಿಂಗ್ ಅಂದ್ರೆ ನಮಗೆ ಒಂದು 2-3 ಕೆಮಿಕಲ್ ರೆಕಮೆಂಡ್ ಮಾಡ್ತೀವಿ. ಒಂದು ಡಯಫನ್ ಥಯೂರಾನ್ ಅಂತ ಹೇಳ್ತೀವಿ, ಅದು ಒಂದು ಪೌಡರ್ 50 WP ಪೌಡರ್ ಒಂದು ಸಿಕ್ಕುತ್ತೆ. ಅದಕ್ಕೆ ಒಂದು 0.6 ಗ್ರಾಮ್ ಪ್ರತಿ ಲೀಟರ್ ವಾಟರ್ಗೆ ಒಂದು 0.6 ಗ್ರಾಮ್ ಹಾಕೊಂಡು ಸ್ಪ್ರೇ ಮಾಡಬೇಕು. ಅಂದ್ರೆ ಒಂದು 10 ಲೀಟರ್ ನೀರಿಗೆ 6 ಗ್ರಾಮ್ ಬೇಕಾಗುತ್ತೆ. ನೀವು 100 ಲೀಟರ್ ಡ್ರಮ್ಗೆ ನಿಮಗೆ 60 ಗ್ರಾಮ್ ಬೇಕಾಗುತ್ತೆ. ಮತ್ತೆ ಅದು ಬಿಟ್ಟು ಒಂದು 21 ದಿನ ಬಿಟ್ಟು ಇನ್ನೊಂದು ಸ್ಪ್ರೇ ಕ್ವಿನಾಲ್ ಫಾಸ್ ಅಂತ ಇದೆಲ್ಲ ನಾರ್ಮಲ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಕ್ವಿನಾಲ್ ಫಾಸ್ ಒಂದು 2 ml 1 ಲೀಟರ್ಗೆ ಹಾಕಿ ಅದು ಕೂಡ ನಾವು ಯೂಸ್ ಮಾಡ್ಬೋದು. ಕೆಲವು ಕಡೆಯಲ್ಲಿ 3 ಸ್ಪ್ರೇ 4 ಸ್ಪ್ರೇ 5 ಸ್ಪ್ರೇ ಎಲ್ಲ ಮಾಡ್ತಾರೆ. ಬಟ್ ನಾವು ಕರೆಕ್ಟ್ ಆಗಿ ಟೈಮಲ್ಲಿ ಫೆಬ್ರವರಿಲಿಂದ ಮೇ ಒಳಗೆ, ಫೆಬ್ರವರಿ ಟು ಮಾರ್ಚ್ ಒಂದು ಸ್ಪ್ರೇ, ಮಾರ್ಚ್ ಟು ಏಪ್ರಿಲ್ ಒಂದು ಸ್ಪ್ರೇ, ಆ ಥರ ಕೊಟ್ಟಿದ್ದೀವಿ ಅಂದರೆ ನಮಗೆ ಒಂದು ಕಂಟ್ರೋಲ್ ನೀಟಾಗಿ ಸಿಕ್ಕುತ್ತೆ. ಸೊ ಮೇ ಬರೇ ಸಪೋಸ್ ನಿಮ್ಮ ತೋಟದಲ್ಲಿ ಆ ಗಜ್ಜಿ ಪ್ರಾಬ್ಲಮ್ ಜಾಸ್ತಿ ಇದೆ ಅಂದರೆ ನೀವು 3 ಸಾರಿ ಕೂಡ ಸ್ಪ್ರೇ ಮಾಡ್ಬೋದು. ಅಂದರೆ ಫೆಬ್ರವರಿಯಿಂದನೇ ಪ್ರಾರಂಭ ಮಾಡ್ಬೋದಾ ಈ ಕೀಟದ ಹಾವಳಿ ಕಂಡು ಬಂದಾಗ? ಫೆಬ್ರವರಿ 15 ಒಂದು ಹಾಫ್ ಮಂತ್, ಒಂದು 15 ಡೇಸ್ ಮೇಲೆ ಎಂದು ಸ್ಟಾರ್ಟ್ ಮಾಡ್ಬೋದು. ಅಂದರೆ ಅದು ಎಲ್ಲ ಚೆನ್ನಾಗಿ ನೆನಿಬೇಕು, ಕೊತ್ತು ಅದೆಲ್ಲ ಇದು ಮಾಡಬೇಕು. ಹೌದು, ನೀವು ಸ್ಪ್ರೇ ಮಾಡುವಾಗ ನಮಗೆ ಇನ್ನೊಂದು ಸ್ಪ್ರೇಯರ್ ನಾಸಲ್ ಅಂತ ಹೇಳಿದ್ರು, ನಾಸಲ್. ಸೊ ಅದು ನಾಸಲ್ ಸ್ವಲ್ಪ ಟೈಟ್ ಮಾಡುವಾಗ ನಮಗೆ ಒಂದು ಸ್ಪ್ರೇಯಿಂಗ್ ಎಲ್ಲ ಫೈನ್ ಆಗಿ ಬರ್ತದೆ. ಸೊ ಅದು ಒಂದು ಪ್ಲಾಂಟ್ ಮೇಲೆ ಫುಲ್ ನಿಮಗೆ ಕವರ್ ಆಗುತ್ತೆ. ಸ್ಪ್ರೇ ಮಾಡುವಾಗ ನೀವು ಕೆಳಗಡೆ ಗಿಡ ಮೇಯ್ನ್ ಆಗಿ ಮೇಲೆ ಲೀಫ್ಗಳು ಕವರ್ ಮಾಡಬೇಕು, ಮತ್ತೆ ಕೆಳಗಡೆ ಇರೋದು ಪಾರ್ಟ್ಗಳೆಲ್ಲ ನೀಟಾಗಿ ಕವರ್ ಮಾಡಬೇಕು. ಅದು ಕೊತ್ತುಗಳೆಲ್ಲ ಬಂದಿರುತ್ತದೆ ಕೆಳಗಡೆ. ಸೊ ಅದು ಎಲ್ಲ ಫುಲ್ ನೆನೆಸುವಾಗ ಚೆನ್ನಾಗಿ ಅದು ಹರಡೋ ರೀತಿಯಲ್ಲಿ ಸಿಂಪರಣೆ ಮಾಡಬೇಕಾಗುತ್ತೆ. ಕೆಳಗಡೆನೂ ಕೂಡ ಕೊತ್ತುಗಳಿಗೆ ನಾವು ಮತ್ತೆ ಕಾಂಡಕ್ಕೆ ಎಲ್ಲ ಅದು ತಗಲಬೇಕು. ಆ ರೀತಿ ಮಾಡಿದ್ರೆ ಈ ಥ್ರಿಪ್ಸ್ಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಎರಡನೇದು ತಾವು ತಿಳಿಸಿದ್ದು ಈ ಕಾಂಡ ಕೊರಕ ಅಥವಾ ಕಂದು ಕೊರಕ ಅಂತಂದು, ಇದು ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಏಲಕ್ಕಿ ಬೆಳೆನಲ್ಲಿ? ಇದು ಮೋಸ್ಟ್ಲಿ 2 ಸೀಸನ್ ಬರುತ್ತದೆ. ಒಂದು ಮಾರ್ಚ್ ಏಪ್ರಿಲ್ ಅಲ್ಲಿ ಬರೋದು ಬೇಸಿಗೆಯಲ್ಲಿ, ಮತ್ತೆ ಮಳೆಕಾಲ ಆದ್ಮೇಲೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಬರೋದು. ಸೊ 2 ಸೀಸನ್ ಅಲ್ಲಿ ನಮ್ಗೆ ಕಾಣ್ತದೆ. ಇದು ಹೇಗೆ ಇರ್ತದೆ ಅಂದ್ರೆ ಸ್ಟೆಮ್ ಅಲ್ಲಿ ಬೋರ್ ಮಾಡಿ ಒಳಗಡೆ ಹೋಗಿ ಫುಲ್ ಸ್ಟೆಮ್ ಒಳಗೆ ಕುತ್ಕೊಂಡು ಫುಲ್ ಇಲ್ಲಿ ತಿಂತಾ ಇರ್ತದೆ. ಸೊ ಮತ್ತೆ ತಿನ್ಬಿಟ್ಟು ಏನ್ ಮಾಡ್ತದೆ, ಅದು ಎಕ್ಸ್ಕ್ರೀಟ್ ಆಯ್ತಲ್ವಾ, ಆ ಬೋರ್ ಹೋಲ್ಸ್ ಹೊರಗಡೆ ಆಗ್ತದೆ, ತ್ಯಾಜ್ಯ ಪದಾರ್ಥಗಳೆಲ್ಲ ಹೊರಗಡೆ ಆಗ್ತದೆ. ಅದು ಒಂದು ಯೆಲ್ಲೋ ಕಲರ್ ಅಲ್ಲಿ ಫ್ರೆಶ್ ಆಗಿ ಕಾಣ್ತದೆ. ಅದು ನಾವು ಫೀಲ್ಡ್ ಹೋಗುವಾಗ ನೋಡಬಹುದು. ಅಂದ್ರೆ ಆ ರಂಧ್ರ ಇರುತ್ತಲ್ಲ ಇದು ಕೊರೆದಿರೋದು, ಅಲ್ಲಿಂದ ಏನು ಹೊರಗಡೆ ಬಂದಿರ್ತದೆ. ಅದು ಫ್ರೆಶ್ ಆಗಿ ಕಾಣ್ತಿದೆ ಅಂದ್ರೆ ಒಳಗಡೆ ಹುಳ ಜೀವನ ಇರುತ್ತದೆ. ಈ ರೀತಿಯಾಗಿ ನಾವು ಇದು ಐಡೆಂಟಿಫೈ ಮಾಡಬಹುದು. ಅಂದ್ರೆ ಕಾಂಡಗಳನ್ನ ಇದು ಕೊರೆಯುತ್ತೆ. ಹೌದು. ಮತ್ತೆ ಅಟ್ಯಾಕ್ ಆದ್ಮೇಲೆ ಫುಲ್ ಸ್ಟೆಮ್ಸ್ ಎತ್ತೋಗುತ್ತೆ. ಮತ್ತೆ ಏಲಕ್ಕಿಲಿ ನಮಗೂ ಸ್ಟೆಮ್ ತುಂಬಾ ಇಂಪಾರ್ಟೆಂಟ್. ಅದರಿಂದ ಒಂದು ಸ್ಟೆಮ್ಲಿಂದ ನಮಗೆ 2 ಕೊತ್ತೆಲ್ಲ ಬರ್ತದೆ. ಸೊ ಅದು ಒಂದು ನೀವು ಅಟ್ಯಾಕ್ ಆಗಿದೆ ಅಂದ್ರೆ ಮತ್ತೆ ಆ ಸ್ಟೆಮ್ ಎಲ್ಲ ಪೂರ್ತಿ ಕೆಲವು ಟೈಮ್ ಲೈವ್ ಇರ್ತದೆ, ಬಟ್ ನಿಮಗೆ ಅದರಿಂದ ಕೊತ್ತುಗಳೆಲ್ಲ ಬರಲ್ಲ. ಸೊ ಅದು ನಾವು ಕರೆಕ್ಟ್ ಆಗಿ ಮಾನಿಟರ್ ಮಾಡ್ತಾ ಇರಬೇಕು. ಪ್ರತಿ ವಾರಕ್ಕೆ ಒಂದ್ಸಾರಿ ಅಟ್ಲೀಸ್ಟ್ ತೋಟಕ್ಕೆ ಹೋಗಿ ಈ ಟೈಮ್ಗಳಲ್ಲಿ ನಾವು ಹೇಳಿದೀವಿ ಅಲ್ಲ, ಮಾರ್ಚ್ ಏಪ್ರಿಲ್ ಅಕ್ಟೋಬರ್ ನವೆಂಬರ್ ಅಲ್ಲಿ ನೋಡ್ತಾ ಇರಬೇಕು. ಏನೋ ಈ ತರ ಪ್ರಾಬ್ಲಮ್ ಇದೆ ಅಂದ್ರೆ ನಾವು ಒಂದು ಅದಕ್ಕೆ ವ್ಯವಸ್ಥೆ ಮಾಡಕ್ಕೆ ನಾವು ಟ್ರೈ ಮಾಡಬೇಕು. ಫಸ್ಟ್ ಒಂದು 5% 10% ಆ ತರ ಪ್ರಾಬ್ಲಮ್ ಇದೆ ಅಂದ್ರೆ ಅದು ಕಟ್ ಮಾಡಿ ತೆಗಿಬಹುದು. ಅದು ಕಟ್ ಅಂಡ್ ಕಿಲ್ ಅಂತ ಹೇಳ್ತಾರೆ, ಕಟ್ ಅಂಡ್ ರಿಮೂವ್. ಅದು ರಿಮೂವ್ ಮಾಡಿ ಅದು ನಾವು ಡಿಸ್ಟ್ರಾಯ್ ಮಾಡಬಹುದು, ನಾಶ ಮಾಡಬಹುದು. ಇಲ್ಲ ಅಂದ್ರೆ ನಮಗೆ ಇದು ಸ್ಪ್ರೇಯಿಂಗ್ ಏನೋ ಒಂದು 2 ಕೆಮಿಕಲ್ ಇದೆ. ಒಂದು ಕ್ವಿನಾಲ್ ಫಾಸ್ ನಾರ್ಮಲ್ ಆಗಿ ಯೂಸ್ ಮಾಡ್ತಾರೆ, ಕ್ವಿನಾಲ್ ಫಾಸ್ 2 ml. ಇಲ್ಲ ಅಂದ್ರೆ ಫಿಪ್ರೋನಿಲ್ ಅಂತ ಒಂದು ಕೆಮಿಕಲ್ ಬರ್ತದೆ, ಅದು ಕೂಡ ನಾವು ಪ್ರತಿ ಲೀಟರ್ಗೆ 1 ml ಹಾಕೊಂಡು ಸ್ಪ್ರೇ ಮಾಡಬಹುದು. ಅಥವಾ ಕ್ವಿನಾಲ್ ಫಾಸ್ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬಹುದು. ಅದು ಬಿಟ್ಟು ಇನ್ನೊಂದು ಡೈಫೆಂಥೂರಾ ಅಂತ ನಾನು ಹೇಳಿದಿನಲ್ವಾ, ನಮ್ಮ ಥ್ರಿಪ್ಸ್ಗೆ ಮಾಡ್ತೀವಿ ಅಲ್ಲ, ಅದೇ ಸೇಮ್ ಕೆಮಿಕಲ್ ಇದಕ್ಕೆ ನಮಗೆ ಯೂಸ್ ಆಗುತ್ತೆ. ಸಪೋಸ್ ಫೆಬ್ರವರಿ ಮಾರ್ಚ್ಗೆ ನೀವು ಥ್ರಿಪ್ಸ್ಗೆ ಸ್ಪ್ರೇ ಮಾಡ್ತೀರಾ ಅಂತ, ಅದೇ ಸ್ಪ್ರೇ ಇದಕ್ಕೂ ಕಂಟ್ರೋಲ್ ಆಗುತ್ತೆ. ಸಪೋಸ್ ಇದು ಪ್ರಾಬ್ಲಮ್ಗೆ ನಮ್ಗೆ ಅದು ಕಂಟ್ರೋಲ್ ಆಗುತ್ತೆ. ಅಂದ್ರೆ 10 ಲೀಟರ್ ನೀರಿಗೆ 6 ಗ್ರಾಮ್ ಅಂತ ಹಾಕೊಂಡು ಸಿಂಪಡಣೆ ಮಾಡಬೇಕು, ಸ್ಪ್ರೇ ಮಾಡಬೇಕಾಗುತ್ತೆ. ಅಂದ್ರೆ ಕಾಂಡ ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ಸಿಂಪಡಣೆ ಮಾಡಬೇಕಾಗುತ್ತೆ. ಅಂದ್ರೆ ಕಾಂಡನೇ ಇದು
ಕೊರೆಯೋದು. ಬಟ್ ಇದು ಮೇಲ್ಗಡೆ ಲೀವ್ಸ್ಗೂ ಕೂಡ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಫುಲ್ ಲೀವ್ಸ್ ಎಲ್ಲ ಮಾಡಿ ಫಸ್ಟ್ ಅದು ತಾಯಿ ಹುಳ ಬಂದು ಮೊಟ್ಟೆ ಇಡೋದು ನಾವು ಟಾಪ್ ಆಫ್ ದ ಲೀವ್ಸ್ ಅಂತ ಹೇಳ್ತೀವಿ. ಅದು ಟಿಪ್ ಸೈಡ್ ಅಲ್ಲಿ ಲೀಫ್ ಮೊಟ್ಟೆ ಇಡುತ್ತದೆ. ಆ ಮೊಟ್ಟೆಲಿಂದ ಚಿಕ್ಕ ಹುಳ ಇದಾಗಿ ಹ್ಯಾಚ್ ಆಗಿ ಮತ್ತೆ ಕೆಳಗೆ ತಿನ್ಕೊಂಡು ಕೆಳಗೆ ಬಂದು ಮತ್ತೆ ಅದು ಒಳಗೆ ಹೋಗುತ್ತದೆ. ಸ್ವಲ್ಪ ದೊಡ್ಡದಾಗಿದ್ಮೇಲೆ ಅದು ಒಳಗೆ ಬೆಳೆಯೋವರೆಗೂ ಎಲೆನಲ್ಲೇ ಇರುತ್ತೆ. ಎಲೆನಲ್ಲಿ ಚಿಕ್ಕದಾಗಿರುವಾಗ ಎಲೆನಲ್ಲಿ ಚಿಕ್ಕದಾಗಿ ತಿನ್ಕೊಂಡೇ ಬರ್ತದೆ. ಮತ್ತೆ ಸ್ವಲ್ಪ ದೊಡ್ಡದಾಗಿದ್ಮೇಲೆ ಅದು ಹೋಲ್ ಮಾಡಿ ಅದು ಒಳಗಡೆ ಹೋಗುತ್ತೆ. ಅಂದ್ರೆ ನಾವು ಸಿಂಪಡಣೆ ಮಾಡುವಾಗ ಕಾಂಡ ಮತ್ತು ಎಲೆಗಳ ಸುರುಳಿ ಎಲ್ಲದಕ್ಕೂ ಸಿಂಪಡಣೆ. ಇದು ಮುಖ್ಯವಾಗಿ ಕಂದು ಕೊರಕ ಅಥವಾ ಕಾಂಡು ಕೊರಕದ ನಿರ್ವಹಣೆ ಬಗ್ಗೆ ಆಯಿತು. ಇನ್ನೊಂದು ತಾವು ತಿಳಿಸಿದ್ದು ಸುಳಿ ನೊಣ ಅಂತ. ಸುಳಿ ನೊಣ ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಅದು ಮೋಸ್ಟ್ಲಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮಳೆ ಆದಮೇಲೆ ನಿಮಗೆ ಅದು ಫುಲ್ ಏರಿಯಾ ಫುಲ್ ಹ್ಯುಮಿಡಿಟಿ ಜಾಸ್ತಿ ಇರ್ತದೆ, ಮತ್ತು ಗಾಳಿ ಜಾಸ್ತಿ ಓಡಾಡಲ್ಲ, ಒಂಥರ ಒಂದು ವೆದರ್ ಕಂಡೀಷನ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಆ ಟೈಮಲ್ಲಿ ನಮಗೆ ಹೊಸದಾಗಿ ಶೂಟ್ಗಳು ಬರ್ತದೆ, ಸುಳಿಗಳು. ಅದು ಚಿಕ್ಕ ಸೈಜಲ್ಲಿ ಇರುವಾಗ ಇದು ಅಟ್ಯಾಕ್ ಮಾಡ್ತದೆ. ಸೊ ಅದು ಒಂದು ನಮ್ಗೆ ಗೊತ್ತಿದಲ್ಲ, ನೋಣ ಅದು ಒಂದು ಮುಟ್ಟೆ ಆದ್ಮೇಲೆ ಇಡ್ತದೆ. ಸೊ ಮತ್ತೆ ಅದರಿಂದ ಚಿಕ್ಕದು ಮ್ಯಾಗಟ್ ಅಂತ ಹೇಳ್ತೀವಿ, ಅದು ಒಂದು ಹ್ಯಾಚ್ ಆಗಿ ಅದು ಒಳಗೆ ಹೋಗಿ ಫುಲ್ ಕೊಳತು ಹೋಗುತ್ತೆ. ಆ ಸೆಂಟರ್ ಆದ ಶೂಟ್ ಅಂತ ಅದು ನೀವು ಕೈ ಹಾಕಿದ್ರೆ ಕೈಯಲ್ಲಿ ಬಂದ್ಬಿಡ್ತದೆ, ಅದು ಕಿತ್ತಿದ್ರೆ ಬಂದ್ಬಿಡ್ತದೆ ಕೈಯಲ್ಲಿ. ಸೊ ಅದು ಒಂದು ಫುಲ್ ರಾಟ್ ಆಗಿರ್ತದೆ. ನೀವು ಸ್ಮೆಲ್ ಮಾಡಿದ್ರೆ ಅಲ್ಲಿಂದ ಒಂದು ಬ್ಯಾಡ್ ಸ್ಮೆಲ್ ಬರ್ತದೆ, ಕೊಳತ ಅಂತ ಒಂದು ದುರ್ವಾಸನೆ ಬರುತ್ತೆ. ಹೌದು, ದುರ್ವಾಸನೆ ಬರ್ತದೆ. ಆ ಫುಲ್ ಶೂಟೇ ನಮಗೆ ಹೋಗ್ಬಿಡ್ತದೆ. ಸುಳಿನೇ ಹೋಗ್ಬಿಡ್ತದೆ, ಮತ್ತೆ ಗಿಡಕ್ಕೆ ತೊಂದರೆ ಆಗುತ್ತೆ. ಗಿಡಕ್ಕೆ ತೊಂದರೆ ಆಗುತ್ತೆ. ಮತ್ತೆ ಇದು ಈ ತರ ಪ್ರಾಬ್ಲಮ್ ಬರೋದು ಏರಿಯಾ ಒಂದು ಎಲ್ಲ ಕಡೆ ಬರಲ್ಲ. ಯಾರೋ ಒಂದು ಅನ್ಹೈಜೀನಿಕ್ ಆಗಿ ಇಟ್ಕೊಳ್ತಾರೆ, ಸಾರಿ ಕಚ್ಚಡ ಹೊಡೆಯೋದಿಲ್ಲ, ಆ ತರ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಅವರಿಗೆ ಜಾಸ್ತಿ ಆಗಿ ಬರ್ತದೆ. ಗಿಡ ಸುತ್ತಮುತ್ತ ಕ್ಲೀನ್ ಆಗಿ ಇಡಬೇಕಾಗುತ್ತೆ. ಎಲ್ಲೆಲ್ಲಿ ಕಸ ಸ್ವಲ್ಪ ಕೊಳೆತಿರೋ ಪದಾರ್ಥಗಳು ಇರ್ತವೆ ಅಲ್ಲಿ ಸುಳಿ ನೊಣಗಳಿಗೆ ಅನುಕೂಲ ಜಾಸ್ತಿ ಅಭಿವೃದ್ಧಿ ಆಗೋದಕ್ಕೆ. ಹೌದು, ಎಲ್ಲೆಲ್ಲಿ ತೋಟಗಳು ಸ್ವಲ್ಪ ಸ್ವಚ್ಛವಾಗಿರ್ತವೆ ಅಂತ ಕಡೆ ಕಡಿಮೆ ಆಗುತ್ತೆ. ಇನ್ನು ಸುಳಿ ನೊಣಕ್ಕೆ ನಾವು ಏನು ಕ್ರಮ ಅನುಸರಿಸಬೇಕು ನಿರ್ವಹಣೆಗೆ? ಇದು ಮೇನ್ ಆಗಿ ಯೂಶುವಲ್ ಆಗಿ ಏನ್ ಮಾಡ್ತೀವಿ, ಕಲೆಕ್ಷನ್ ಅಂಡ್ ಡಿಸ್ಟ್ರಕ್ಷನ್ ಇದು ಒಂದು ತುಂಬಾ ಇದು ವರ್ಕೌಟ್ ಆಗುತ್ತೆ. ನಾವು ಒಂದು ಲೇಬರ್ 2 ಲೇಬರ್ ಬಿಟ್ಟು ಅದು ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗಿರ್ತದೆ ಅದೆಲ್ಲ ರಿಮೂವ್ ಮಾಡಬಹುದು. ಒಂದು ಬಕೆಟ್ ಇಟ್ಕೊಂಡು ಅದ್ರಲ್ಲಿ ಕೆಮಿಕಲ್ಸ್, ರೋಗಾರ್, ಡೈಮೋಥಿಯಂಟ್ ಅಂತ ಹೇಳ್ತೀವಿ, ಅದು ಒಂದು 1.5 ml 1 ಲೀಟರ್ಗೆ ಹಾಕೊಂಡು ಒಂದು ಬಕೆಟ್ ಅಲ್ಲಿ ಮಿಕ್ಸ್ ಮಾಡಿ ಇನ್ಸೆಕ್ಟಿಸೈಡ್ ಇಡಬೇಕು. ಮತ್ತೆ ಈ ಶೂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ತೀವಲ್ಲ ಅದೆಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಅದು ನಾವು ಇದು ಮಾಡಬೇಕು. ಬಿಕಾಸ್ ಇದು ಒಂದು ಕಿಲ್ ಮಾಡೋದು ಅಷ್ಟು ಈಸಿ ಇಲ್ಲ. ಹಾಗೆ ಒಳಗಡೆ ನೀವು ಎಲ್ಲಿ ಒಂದು ತೆಗೆದ್ಬಿಟ್ಟು ಪಕ್ಕದಲ್ಲಿ ಇಟ್ಟಿದ್ದೀರಿ ಅಂತ ಅದರಿಂದ ಪ್ಯೂಪ ಬಂದು ಮತ್ತೆ ತಿರ್ಗಾ ತಾಯಿ ಒಳ ಬಂದ್ಬಿಡ್ತದೆ ಒಳಗಡೆ. ಅದಕ್ಕೆ ನಾವು ಒಂದು ಬಕೆಟ್ ಅಲ್ಲಿ ಇಡೀ ಸುಳಿನೇ ಕಿತ್ತು ಅಲ್ಲಿಗೆ ಹಾಕಬೇಕು. ಅದು ಒಂದು ಮಾಡಬಹುದು. ಇಲ್ಲ ಅಂದ್ರೆ ಸ್ಪ್ರೇ, ಒಂದು ಡೈಮೋಥಿಯೇಟ್ 1.5 ml ಒಂದು ಪ್ರತಿ ಲೀಟರ್ ವಾಟರ್ಗೆ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಕೂಡ ಸಿಂಪರಣೆ ಮಾಡಬೇಕು. ಎಲ್ಲ ಸುಳಿಯಲ್ಲಿರುವಂತ ಎಲೆಗಳು ಎಲ್ಲ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಇದು ಸುಳಿ ನೊಣದ ಮೋಸ್ಟ್ಲಿ ಇದು ಅಕ್ಟೋಬರ್ ಮಂತ್ಲಿ ನಾವು ನೋಡ್ತಾ ಇರಬೇಕು. ಇಲ್ಲಿ ನಾವು ಪ್ರಮುಖ ಕೀಟಗಳು ಮ್ಯಾನೇಜ್ಮೆಂಟ್ ನಿರ್ವಹಣೆ ಹೇಗೆ ಮಾಡೋದು ಅಂದ್ರೆ ಮಾನಿಟರಿಂಗ್ ಒಂದು ತುಂಬಾ ಇಂಪಾರ್ಟೆಂಟ್. ಎವ್ರಿ 10 days ಒನ್ಸ್ ನಾವು ಒಂದು ಫೀಲ್ಡ್ ನೋಡ್ತಾ ಇರಬೇಕು. ಅಲ್ಲಿ ಏನು ಪ್ರಾಬ್ಲಮ್, ಚಿಕ್ಕ ಗಿಡಗಳಲ್ಲಿ ಒಂದು 10% 20% ಆ ಥರ ಪ್ರಾಬ್ಲಮ್ ಇರುವಾಗ ನಾವು ನೋಡಿದ್ವಿ ಅಂದ್ರೆ ವಿತೌಟ್ ಕೆಮಿಕಲ್ ತುಂಬಾ ಕಂಟ್ರೋಲ್, ಅದು ಒಂದು ತುಂಬಾ ಕಂಟ್ರೋಲ್ ಮಾಡಿದ್ರೆ ಗುರ್ಸೆ ಅವನ್ನೇ ಕಿತ್ತು ನಾವು ನಾಶ ಮಾಡಬಹುದು. ಹೌದು, ಸುಳಿಗಳನ್ನು. ಬಟ್ ನಾವು ಅದು ನೋಡಿಲ್ಲ, ಅದು ಫುಲ್ ಸ್ಪ್ರೆಡ್ ಆಗ ಬಿಟ್ಟಿದೀವಿ. ಆದ್ಮೇಲೆ ನಮಗೆ ಕೆಮಿಕಲ್ ಅವಶ್ಯಕತೆ ಆಗುತ್ತೆ. ಇಲ್ಲ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಅದು ಕಡಿಮೆ ಮಾಡಬಹುದು. ಸುಳಿ ನೊಣದ ಹಾವಳಿನೂ ಕೂಡ ಮಳೆ ನಿಂತ ಮೇಲೆ ಹೆಚ್ಚಾಗುವಂತ ಒಂದು ಹಾವಳಿ ಇದು. ಆಗ ನಾವು ಗಮನಿಸಲೇಬೇಕಾಗತ್ತೆ ತೋಟದಲ್ಲಿ, ಅಲ್ವಾ? ಇನ್ನೊಂದು ಸಾಮಾನ್ಯವಾಗಿ ಎಲ್ಲ ಬೆಳೆಗಳಲ್ಲೂ ಇದನ್ನ ಕೇಳ್ತೀವಿ, ಬೇರುಗಳು. ಏಲಕ್ಕಿನೂ ಬಿಡಲ್ಲ. ಇದು ಯಾವ ಕಾಲದಲ್ಲಿ ಹೆಚ್ಚಾಗಿ ಬರುತ್ತೆ ಬೇರುಗಳು? ಹೌದು, ನೀವು ಹೇಳಿರುವಾಗ ಅದು ಒಂದು ಪಾಲಿಫೆಗಸ್ ಪೆಸ್ಟ್ ಅಂತ ಹೇಳ್ತೀವಿ. ಬಟ್ ಇದ್ರಲ್ಲಿ ಅದು ಒಂದು ಜನರಲ್ ಆಗಿ ಅದು ವೈಟ್ ಗ್ರಬ್ ಅಂತ ಹೇಳ್ತಾರೆ. ಬಟ್ ಇದು ಕಾರ್ಡಮಮ್ ಬರೋದು ಸ್ವಲ್ಪ ಡಿಫರೆಂಟ್. ಇದು ಚಿಕ್ಕದಾಗಿ ಇರುತ್ತದೆ. ಇದು ಸ್ಪೆಸಿಫಿಕ್ ಆಗಿ ಕಾರ್ಡಮಮ್ ಮತ್ತೆ ಇದು ಬಿಟ್ಟು ಇನ್ನೊಂದು 2-3 ಕ್ರಾಪ್ಗಳಲ್ಲಿ ಬರೋದು. ಇದು ಬೇಸಿಲೆಪ್ಟ ಅಂತ ಹೇಳ್ತೀವಿ. ಇದು ಡಿಫರೆಂಟ್ ಫ್ರಮ್ ನಾರ್ಮಲ್ ಆಗಿ ಬರೋ ವೈಟ್ ಗ್ರಬ್ ಲಿಂದ ಇದು ಡಿಫರೆಂಟ್. ಇದು ಸೊ ಇದು ಬೇರುಹುಳ. ಇದು ಒಂದು ಹೊಸ ಬೇರುಗಳೆಲ್ಲ ಏಲಕ್ಕಿಯಲ್ಲಿ ಬರುವಾಗ ಮಳೆ ಆದ್ಮೇಲೆ ಜಸ್ಟ್ ಅಕ್ಟೋಬರ್ ನವಂಬರ್ ಇದೇ ಟೈಮಲ್ಲಿ ಶುರುವಾಗೋದು. ದಟ್ ಟೈಮ್ ಏನಾಗುತ್ತೆ, ಹೊಸ ಬೇರುಗಳೆಲ್ಲ ಬಂದು ಫುಲ್ ನಾವು ಆವಾಗ ಎರ್ತಿಂಗ್ ಅಪ್ ಮಾಡ್ತೀವಿ, ಮಣ್ಣು ಹಾಕ್ತೀವಿ ಅಲ್ವಾ, ಆವಾಗ ಇದು ಸ್ವಲ್ಪ ಜಾಸ್ತಿ ಕಾಣ್ತದೆ ಆ ಕಡೆ. ಇದು ಒಂದು ರೂಟ್ ಗ್ರೋತ್, ಫುಲ್ ರೂಟ್ಗಳು ತಿನ್ಬಿಡ್ತದೆ. ಎಳೆ ಬೇರುಗಳನ್ನ ಅಥವಾ ಎಲ್ಲ ಬೇರುಗಳಿಗೆ ತಿನ್ಬಿಡ್ತದೆ. ಮೋಸ್ಟ್ಲಿ ಇದು ಮಾನಿಟರ್ ಮಾಡ್ತಾ ಇರಬೇಕು. ಮತ್ತೆ ಇದು ರೂಟ್ ಗ್ರೋತ್ ಪ್ರಾಬ್ಲಮ್ ಪ್ಲಾಂಟ್ ಅಲ್ಲಿ ಇದೆ ಅಂದ್ರೆ ಅದು ಫುಲ್ ಒಂದು ಹಲ್ದಿ ಆಗುತ್ತೆ, ಎಲೆಗಳೆಲ್ಲ ಹಲ್ದಿ ಆಗುತ್ತೆ, ಶೂಟ್ಸ್ ಚೆನ್ನಾಗಿ ಬರಲ್ಲ, ಫುಲ್ ಓಪನ್ ಆಗಿ ಇರೋದು ಕಾಣ್ತದೆ, ಹೈಟ್ ಬರಲ್ಲ. ಸೊ ಆ ಥರ ಪ್ರಾಬ್ಲಮ್
ಇದೆ ಅಂದರೆ ಇದು ಒಂದು ಜಂತು ಹುಳಗೂ ಬರ್ತದೆ, ಬಟ್ ಈ ಕಡೆ ಇದು ಬರ್ತದೆ. ಬಟ್ ನಾವು ಏನು ಮಾಡಬೇಕಂದ್ರೆ ಫುಲ್ ಮಣ್ಣು ತೆಗೆದುಬಿಟ್ಟು ಬೇರೆಲ್ಲ ನೋಡಬೇಕಾಗುತ್ತೆ ಏನು ಪ್ರಾಬ್ಲಮ್ ಇದೆ, ಅದರಲ್ಲಿ ಜಂತು ಹುಳ ಪ್ರಾಬ್ಲಮಾ ಇಲ್ಲವಾ ಇದು ರೂಟ್ ಗ್ರಬ್ ಪ್ರಾಬ್ಲಮಾ. ಅಲ್ಲಿ ರೂಟ್ ಗ್ರಬ್ ಕಾಣ್ತದೆ ಚಿಕ್ಕ ಚಿಕ್ಕದಾಗಿ ವೈಟ್ ಕಲರಲ್ಲಿ ಮರಿಗಳನ್ನು ಕಾಣ್ತದೆ ಅದು. ಸೊ ಅದು ನೋಡಿಬಿಟ್ಟು ಮತ್ತೆ ಇದು ಪ್ರಾಬ್ಲಮ್ ಇದೆ ಅಂದರೆ ನಮಗೆ ಕ್ಲೋರಿಪೈರಿಫಾಸ್ ಕೆಮಿಕಲ್ ಅದೊಂದು 2 ml 1 ಲೀಟರ್ ವಾಟರ್ಗೆ ಮಿಕ್ಸ್ ಮಾಡಿ ಫುಲ್ ಮಣ್ಣು ಸುತ್ತಿಗೆ ಡ್ರೆಂಚಿಂಗ್ ಮಾಡಬೇಕು, ಮಣ್ಣಿಗೆ ಹಾಕಬೇಕು. ಆ ಥರ ಮಾಡುವಾಗ ನಮಗೆ ಇದು ಕಂಟ್ರೋಲ್ ಸಿಗುತ್ತೆ. ಇದು ಜಾಸ್ತಿ ನಮ್ಮ ಕಡೆ ಜಾಸ್ತಿ ಕಾಣಲ್ಲ, ಬೇರೆ ಕಡೆ ಇಡುಕಿ ಮತ್ತು ಕಡೆ ಎಲ್ಲ ನಮಗೆ ಇದು ಪ್ರಾಬ್ಲಮ್ ಜಾಸ್ತಿ ಇರ್ತದೆ. ಅಂದರೆ ಈ ಕ್ಲೋರೋಫೈರಿಫಾಸ್ ಬಳಸೋದ್ರಿಂದ ಗೆದ್ಲೂ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಒಂದು ವೇಳೆ ಗೆದ್ಲೇನಾದರೂ ಇದ್ದರೆ ಈ ತರಗೆಲೆಗಳು ಅದೆಲ್ಲ ಇರುತ್ತೆ, ಅದಕ್ಕೆ ಕೆಲವು ಸಂದರ್ಭದಲ್ಲಿ ಒಣ ವಾತಾವರಣದಲ್ಲಿ ಗೆದ್ಲು ಬರೋ ಸಾಧ್ಯತೆ ಇರುತ್ತೆ, ಅದು ನಿಯಂತ್ರಣಕ್ಕೆ ಬರುತ್ತೆ. ಈ ರೀತಿ ನಾವು ಏಲಕ್ಕಿನಲ್ಲಿ ಬೇರುಹುಳುಗಳನ್ನು ನಿರ್ವಹಣೆ ಮಾಡ್ಬೋದು. ಕರಿಮೆಣಸು ನಮ್ಮ ಮುಖ್ಯವಾದ ಇನ್ನೊಂದು ಸಾಂಬಾರ ಬೆಳೆ. ಕರಿಮೆಣಸಿನಲ್ಲಿ ಕಂಡುಬರುವಂಥ ಮುಖ್ಯವಾದ ಕೀಟ ಪೀಡೆಗಳು ಯಾವ್ಯಾವ ಅಂತೀರ ಡಾಕ್ಟರ್ ಬಾಲಾಜಿ ಅವರು? ಕರಿಮೆಣಸು ಅಂದರೆ ಇದರಲ್ಲಿ ಪ್ರಮುಖವಾಗಿ ಗಾಲ್ ಮಿಜ್ಜ ಅಂತ ಹೇಳ್ತೀವಿ ಫಸ್ಟ್, ಅದು ನರ್ಸರಿಲಿ ಬರೋದು ಗಂಟು ನೋಡ ಅಂತ ಹೇಳ್ತೀವಿ. ಇನ್ನೊಂದು ಥ್ರಿಪ್ಸ್, ಈ ಥ್ರಿಪ್ಸ್ ಡಿಫ್ರೆಂಟ್ ಆಗಿ ಏಲಕ್ಕಿ ಬರೋದು ಬೇರೆ ಥ್ರಿಪ್ಸ್, ಇದು ಬರೋದು ಬೇರೆ. ಇದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿ ಇರ್ತದೆ, ಎಲೆಗಳಲ್ಲಿ ಬರೋದು. ಒಂದು ಮೀಲಿಬಗ್ ಅಂತ ಹೇಳ್ತೀವಿ, ಮೀಲಿಬಗ್. ಇದು ಒಂದು ರೂಟಲ್ಲಿ ಬರ್ತದೆ, ಶೂಟ್ಸಲ್ಲಿ ಬರ್ತದೆ, ಎಲೆಗಳಲ್ಲಿ ಬರ್ತದೆ, ಎಲ್ಲ ಕಡೆ ಬರ್ತದೆ, ಸ್ಪೈಕ್ಸ್ ಕೂಡ ಬರ್ತದೆ. ಸೊ ಒಂದೊಂದು ಥರ ಸ್ಪೀಶೀಸ್ ಇರ್ತದೆ. ಮೀಲಿಬಗ್ಸ್ ಬೇರೆ ಬೇರೆ ರೀತಿ ಬರುತ್ತೆ. ಸರಿ. ಇನ್ನೊಂದು ಸ್ಕೇಲ್ ಇನ್ಸೆಕ್ಟ್ಸ್ ಅಂತ ಹೇಳ್ತೀವಿ, ಇದು ತುಂಬಾ ಕಾಮನ್. ಓಲ್ಡ್ ಆರ್ಚರ್ಡ್ಸ್ ನಮಗೆ ಗೊತ್ತೇ ಆಗಲ್ಲ, ಕೆಲವು ಟೈಮ್ ಗೊತ್ತೇ ಆಗಲ್ಲ, ವೆರಿ ಸೈಲೆಂಟ್ ಆಗಿರ್ತದೆ. ಮತ್ತೆ ಓಲ್ಡ್ ಥಿಕ್ ವೈನ್ಸ್ ಇದೆ ಅಂದ್ರೆ ಕೆನಪಿ ದೊಡ್ಡದಾಗಿದೆ, ಅದ್ರಲ್ಲಿ ನಮ್ಗೆ ಕಾಣಕ್ಕೆ ಜಾಸ್ತಿ ಬರೋದು ಸ್ಕೇಲ್ಸ್. ಈಗ ಗಂಟು ನೊಣ ಅಂತ ತಾವು ಹೇಳಿದ್ರಿ, ಈ ಕರಿಮೆಣಸಿನಲ್ಲಿ ಯಾವ ಕಾಲದಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ? ಇದು ಮೋಸ್ಟ್ಲಿ ನಮಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಎಗೈನ್ ದ ಸೇಮ್ ಟೈಮ್. ಅದು ಮಳೆ ಆದ್ಮೇಲೆ ಕೆಲವರು ನರ್ಸರಿ ಮಾಡೋರು ಇರ್ತಾರೆ. ಸೊ ಅದಲ್ಲಿ ಬರೋದು 1, 2, 3 ಎಲೆಗಳು ಚೆನ್ನಾಗಿ ಬರ್ತದೆ, ಹೊಸ ಎಲೆಗಳು ಬರ್ತದೆ. ಆ ಎಲೆಗಳಲ್ಲಿ ಇದು ಗಾಲ್ ಮಿಜ ಅಂತ ಅದು ನೋಣ ಟೈಪ್ ಅದೇ ಮುಟ್ಟೆ ಇಡ್ತದೆ. ಮತ್ತೆ ಅದು ಒಂದು ಮ್ಯಾಗಟು ಅಲ್ಲಿ ತಿನ್ಬಿಟ್ಟು ಗಂಟು ಹತ್ರ ಆಗ್ಬಿಡ್ತದೆ, ಗಾಲ್ಸ್ ಫಾರ್ಮ್ ಆಗುತ್ತೆ, ಎಲೆಗಳಲ್ಲಿ ಬರ್ತದೆ. ಮತ್ತೆ ಅದರಿಂದ ಹೊಸ ಶೂಟ್ಸ್ ಬರ್ತದಲ್ವ, ಹೊಸ ಚಿಗುರು ಬರ್ತದೆ. ಇಲ್ಲಾಂದ್ರೆ ನರ್ಸರಿಯಲ್ಲಿ ಬರೋದು ಒಂದು ಲೀಡಿಂಗ್ ಅದು ಶೂಟ್ ಮುಂದೆ ಹೋಗುತ್ತೆ, ಅದು ಫುಲ್ ದಬ್ಬದಾಗ್ಬಿಡ್ತದೆ. ಸೊ ಅದು ಮತ್ತೆ ಅದು ಫರ್ದರ್ ಗ್ರೋತ್ ಆಗಲ್ಲ, ಅದು ಅಲ್ಲಿ ನಿಲ್ತು ಬಿಡ್ತದೆ. ಸೊ ಅದು ನ್ಯೂ ಫ್ಲೆಶಸ್ ಮೇಯ್ನ್ ಆಗಿ ಅಟ್ಯಾಕ್ ಮಾಡೋದು, ಹೊಸ ಬೆಳೆಗಿರೋದು ಅಟ್ಯಾಕ್ ಮಾಡೋದು. ಇದು ಮತ್ತೆ ಅದು ಎಲೆಗಳೆಲ್ಲ ದಬ್ಬದಾಗುತ್ತೆ. ಇದು ಗಂಟು ನೊಣದ ಒಂದು ಲಕ್ಷಣಗಳು. ಇನ್ನು ನಿರ್ವಹಣೆಗೆ ಏನು ಕ್ರಮ ಅನುಸರಿಸಬಹುದು ಅಂತೀರಿ? ಇದಕ್ಕೆ ನಾವು ಅದೇ ಸೇಮ್ ನಾನು ಕಲೆಕ್ಷನ್ ಅಂಡ್ ಡಿಸ್ಟ್ರಕ್ಷನ್ ಅಂತ ಹೇಳಿದ್ದೀನಲ್ವಾ, ಅದು ಫಸ್ಟೇ ನಾವು ಮಾನಿಟರ್ ಮಾಡಿ ಕರೆಕ್ಟಾಗಿ ಮುಂದೆ ನೋಡಿದ್ವಿ ಅಂದರೆ ಒಂದು ಬಕೆಟಲ್ಲಿ ಡೈಮಥಿಯೇಟ್ ಒಂದು ಕೆಮಿಕಲ್ ಇಟ್ಕೊಂಡು ಮತ್ತೆ ಇನ್ಫೆಸ್ಟೆಡ್ ಶೂಟ್ಸ್, ಲೀವ್ಸ್, ಎಲೆಗಳು ಅದೆಲ್ಲ ಕಟ್ ಮಾಡಿ ಅದರಲ್ಲಿ ಇಡ್ಬೋದು. ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ಅಂದರೆ ಮತ್ತೆ ಜಾಸ್ತಿ ಆಗಿ ಬಿಟ್ಟಿದೆ ಅಂದರೆ 2 ಸಾರಿ ಸ್ಪ್ರೇ ಮಾಡಬೇಕಾಗತ್ತೆ. ಒಂದು ಡೈಮಥಿಯೇಟ್ 1.5 ml 1 ಲೀಟರ್ಗೆ, ಇನ್ನೊಂದು ಫಾಲೋಡ್ ಬೈ ಒಂದು 15 ದಿನ ಇಲ್ಲ 20 ದಿನ ಬಿಟ್ಟು ನೀಮ್ ಆಯಿಲ್ ಅಂತ ಸಿಕ್ಕುತ್ತೆ. ನೀಮ್ ಆಯಿಲ್ ಒಂದು ಅಜೈಡ್ರಾಕ್ಟಿನ್ ಒಂದು 1500 ppm ಇರಬೇಕು, ಅದು ಮಾರ್ಕೆಟಲ್ಲಿ ಸಿಕ್ಕುತ್ತೆ ನಿಮಗೆ. ಸೊ 1500 ppm ಇರೋದು ಒಂದು 5 ml 1 ಲೀಟರ್ಗೆ ಹಾಕಿ ಅದೊಂದು ಸ್ಪ್ರೇ ಮಾಡ್ಬೋದು. ಸೊ 2 ಸಾರಿ ಕಂಟಿನ್ಯೂ ಸ್ಪ್ರೇ ಮಾಡಬೇಕು. ನಿಮ್ಮದು ನರ್ಸರಿಯಲ್ಲಿ ಇನ್ನೂ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಇದೆ ಅಂದರೆ ನೆಕ್ಸ್ಟ್ ಇಯರ್ ಕೂಡ ಈ ಪೀರಿಯಡಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ ಒಂದು 2 ಸ್ಪ್ರೇ ನಾವು ಹಾಕ್ಲೇಬೇಕು. ನೀವು ಕಂಟಿನ್ಯೂಸ್ ಆಗಿ 2 ವರ್ಷ ನೀವು ಮಾಡಿದಿರ ಅಂತ ನೆಕ್ಸ್ಟ್ ವರ್ಷದಿಂದ ಅದು ಕಂಪ್ಲೀಟ್ ಆಗಿ ಇದಾಗುತ್ತೆ. ಅಂದ್ರೆ ಇದು ಸಸಿ ಮಡಿನಲ್ಲೇ ಬರೋದು, ಮುಖ್ಯ ಬೆಳೆಗೆ ಬರೋದಿಲ್ವಾ? ಫೀಲ್ಡ್ಗೆ ಬರ್ತದೆ, ಯಂಗ್ ವೈನ್ಸ್ ಜಾಸ್ತಿ ಇರೋದು, ಬಟ್ ಜಾಸ್ತಿ ಪ್ರಾಬ್ಲಮ್ ಬರೋದು ನರ್ಸರಿಲಿ ಜಾಸ್ತಿ ಬರೋದು. ಸಸಿಗಳು ಮಾಡ್ಕೊಳ್ಳುವಾಗಲೇ ಇದು ಸಮಸ್ಯೆ ಜಾಸ್ತಿ, ಬಿಕಾಸ್ ಅದು ಗಿಡನೇ ಬರಕ್ಕೆ ಬಿಡಲ್ಲ. ಅದು ಇದು ಒಂದು ಫೀಲ್ಡ್ ಅಲ್ಲಿ ಇರೋದು ವೈನ್ಸ್ ಒಂದು ಸ್ವಲ್ಪ ಅದು ಟಾಲರೇಟ್ ಮಾಡ್ತದೆ. ಆ ಪ್ರಾಬ್ಲಮ್ ಇದೆ ಅಂದ್ರೆ ಅಷ್ಟು ಅದಕ್ಕೆ ತೊಂದರೆ ಬರಲ್ಲ. ಬಟ್ ನರ್ಸರಿಲಿ ಇರೋದು ಆ ಗಿಡ ಕಂಪ್ಲೀಟ್ ಆಗಿ ಒಂದು ಚಿಕ್ಕ ಗಿಡ ಇದೆ ಅಂದ್ರೆ ಅದು ಚೆತ್ತು ಹೋಗುತ್ತೆ. ಇದು ಗಂಟು ನೊಣದ ಬಗ್ಗೆ ಆಯಿತು. ಇನ್ನೊಂದು ಕರಿಮೆಣಸಿನಲ್ಲಿ ತಾವು ತಿಳಿಸಿದ್ದು ಥ್ರಿಪ್ಸ್ ಅಂತ ಅಂದು. ಈ ಥ್ರಿಪ್ಸ್ಗಳು ಕರಿಮೆಣಸಿನಲ್ಲಿ ಯಾವ ಕಾಲದಲ್ಲಿ ಕಂಡು ಬರ್ತವೆ? ಇದು ಸಮ್ಮರ್ ಟೈಮ್ಲಿ ಬರೋದು, ಬೇಸಿಕಲಿ ಒಂದು ಮಾರ್ಚ್ ಟು ಏಪ್ರಿಲ್. ಇದು ನರ್ಸರಿಲಿ ಬರ್ತದೆ ಮತ್ತು ಮೇನ್ ಫೀಲ್ಡ್ ಅಲ್ಲಿ ಬರ್ತದೆ. ಸೊ ಇದು ಬಂದು ಏನು ಆಗುತ್ತೆ, ಒಂದು ಹೊಸ ತಳಿಗಳು, ಹೊಸ ಲೀಫ್ಗಳು ಬರುವಾಗ
ಹೊಸ ಎಲೆಗಳು ಬರುವಾಗ ಅದಕ್ಕೆ ಒಂದು ಬ್ಲ್ಯಾಕ್ ಕಲರ್ ಥ್ರಿಪ್ಸ್ ಒಂದು ಸ್ವಲ್ಪ ಇದು ಇರ್ತದೆ, ಕಪ್ಪು. ಅದು ಒಂದು ಎಲೆಗಳ ಮೇಲೆ ಮಾರ್ಜಿನ್ ಮಾತ್ರ ಮುಟ್ಟೆ ಇರ್ತದೆ, ಒಂದು ಪಂಚ್ ತರ ಮಾಡ್ತದೆ ಲೀವ್ಸ್ ಅಲ್ಲಿ ಮಾರ್ಜಿನ್ ಮಾತ್ರ. ಮತ್ತೆ ಅದು ಏನಾಗುತ್ತೆ, ಆ ಮಾರ್ಜಿನ್ ಅಲ್ಲಿ ಡ್ಯಾಮೇಜ್ ಆಗಿದ್ಮೇಲೆ ಆ ಮಾರ್ಜಿನ್ ಎಲ್ಲ ರೋಲ್ ಆಗಿ ಒಂಥರ ಗಾಲ ಹತ್ರ ಫಾರ್ಮ್ ಆಗಿಬಿಡ್ತದೆ. ಸೊ ಅದು ಕೆಲವು ರೈತರಿಗೆ ಗೊತ್ತಾಗಿರ್ತದೆ, ಅದು ಅವ್ರು ನೋಡಿರ್ತಾರೆ. ಸೊ ಅದು ಒಂದು ಮಾರ್ಜಿನಲ್ ಗಾಲ್ ಅಂತ ಹೇಳ್ತೀವಿ. ಅದೇ ಒಂದು ಲಕ್ಷಣ ಇದು ಫೀಲ್ಡ್ ಅಲ್ಲಿ ಎಲ್ಲ ನರ್ಸರಿಯಲ್ಲಿ. ಎಲೆಗಳು ಏನಾದ್ರು ಮಡಚ್ಕೊಳ್ತಾವ ಇದು ಆದಾಗ? ಎಲೆಗಳು ಏನು ಆಗಲ್ಲ, ಅದು ಆ ಥರನೇ ಇರ್ತದೆ, ಬಟ್ ಏನು ಆಗಲ್ಲ. ಎಲೆ ಅಂಚಿನಲ್ಲಿ ಮಾತ್ರ. ಹೌದು. ಇದು ಜಾಸ್ತಿ ಪ್ರಾಬ್ಲಮ್ ಯಾವಾಗ ಬರ್ತಿದೆ ಅಂದ್ರೆ ಟಿಪ್ ಲೀಡರ್ ಶೂಟ್ ಅಲ್ಲಿ ಟಿಪ್ ಲೀಫ್ ಅಲ್ಲಿ ಆಗಿಬಿಟ್ಟಿದೆ ಅಂದ್ರೆ ನೆಕ್ಸ್ಟ್ ಫರ್ದರ್ ಗ್ರೋತ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ನಿಲ್ತು ಹೋಗ್ಬಿಡ್ತದೆ. ಇಲ್ಲ ಅಂದ್ರೆ ಬೇರೆ ಕಡೆ ಏನೋ ಒಂದು ಆಗುತ್ತೆ, ಅದು ಸ್ವಲ್ಪ ಒಂಥರ ಮಾಲ್ಫಾರ್ಮೇಶನ್ ಆಗ್ಬಿಡ್ತದೆ ಆ ಕಡೆ, ಸರಿಯಾಗಿ ಕಾಣಲ್ಲ. ಕೆಲವು ವೈನ್ಸ್ಗಳು ಏನಾಗುತ್ತೆ, ಅದು ಗ್ರೋತ್ ಆಗ್ತಾ ಇರ್ತದೆ, ಬಟ್ ಲೀಫ್ ಹಾಗೆ ಇರ್ತದೆ. ಇನ್ನು ಈ ಥ್ರಿಪ್ಸ್ಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಬೋದು ಅಂತೀರಿ? ಇದಕ್ಕೆ ನಾವು 2 ಕೆಮಿಕಲ್ ಇದೆ, ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ಬೋದು. ಬಟ್ ಇದು ಕರೆಕ್ಟಾಗಿ ಮಾರ್ಚ್ ಮಂತ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮಾರ್ಚ್ಲಿಂದ ಏಪ್ರಿಲ್ ಡೈಮೆಥೇಟ್ ಹೇಳಿದ್ದೀನಿ. ಅದು ಇದು ಸಕ್ಕಿಂಗ್ ಪೆಸ್ಟಿಗೆಲ್ಲ ಇದು ಡೈಮೆಥೇಟ್ ಒಂದು ರೆಕಮೆಂಡ್ ಮಾಡ್ತೀವಿ. ಡೈಮೆಥೇಟ್ 1.5 ml 1 ಲೀಟರ್ಗೆ. ಇಲ್ಲ ಅಂದರೆ ಇಮಿಡಾಕ್ಲೋಪಿರಿಡ್ ಅದು ಒಂದು 17.8 SL ಅಂತ ಹೇಳಿದ್ವಿ. ಅದು ಕಾನ್ಸಂಟ್ರೇಷನಲ್ಲಿ 0.3 ml 0.3 to 0.4 ml ವರೆ 1 ಲೀಟರ್ಗೆ ಹಾಕಿ ಸ್ಪ್ರೇ ಮಾಡ್ಬೋದು. ಇದು ಒಂದು ಯಂಗ್ ವೈನ್ಸಲ್ಲಿ ಜಾಸ್ತಿ ಪ್ರಾಬ್ಲಮ್ ಇರೋದು. ಅದಕ್ಕೆ ನಾವು ಒಂದು ಈ ಟೈಮಲ್ಲಿ ನಾವು ನೋಡ್ತಾ ಇರಬೇಕು, ಕರೆಕ್ಟಾಗಿ ಒಂದು ಸ್ಪ್ರೇ ನಾವು ಮಾಡಲೇಬೇಕಾಗುತ್ತೆ. ಮಾರ್ಚ್ ಏಪ್ರಿಲ್ ಅಲ್ಲಿ ಬಳ್ಳಿಗಳನ್ನು ಗಮನಿಸ್ತಾ ಎಳೆ ಬಳ್ಳಿಗಳನ್ನು ಗಮನಿಸಿ ಸಿಂಪಡಣೆ ಕೊಡಬೇಕಾಗುತ್ತೆ. ಅಂದರೆ ಇಮಿಡಾಕ್ಲೋಪ್ರಿಡ್ ಮತ್ತು ಡೈಮೆಥೇಟ್ ಇಲ್ಲಿ ಏನೋ ಒಂದು ಕೆಮಿಕಲ್ ನಾವು ವ್ಯವಸ್ಥೆ ಮಾಡಿ ಇದು ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಮಿಲಿಬಗ್ಸ್ ಅಂತ, ಬಿಳಿ ಹಿಟ್ಟಿನ ತಿಗಣೆ ಅಂತೀವಿ. ಇದು ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಕರಿಮೆಣಸಿನಲ್ಲಿ? ಇದು ಮಳೆಕಾಲ ಆದಮೇಲೆ, ಪೋಸ್ಟ್ ಮಾನ್ಸೂನ್ ಪೀರಿಯಡ್ ಅಂತ ಹೇಳ್ತೀವಿ. ಮಳೆಕಾಲ ಆದಮೇಲೆ ನವೆಂಬರ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಅಪ್ ಟು ಮೇ, ಜೂನ್, ಜುಲೈವರೆಗೆ ಕೂಡ ಇರ್ತದೆ. ಕೆಲವು ಟೈಮಲ್ಲಿ ನೀವು ಥ್ರೂಔಟ್ ದ ಇಯರ್ ಸಮ್ಟೈಮ್ಸ್ ನೋಡ್ಬೋದು. ಇದು ಬಂದು ಆ್ಯಕ್ಚುಲಿ ರೂಟ್ಸ್ ಇನ್ಫೆಸ್ಟ್ ಮಾಡ್ತದೆ, ಮತ್ತೆ ಶೂಟಲ್ಲಿ ಬರ್ತದೆ, ಲೀವ್ಸ್ ಕೂಡ ಬರ್ತದೆ, ಸ್ಪೈಕ್ಸ್ಗಳು ಕೂಡ ಬರ್ತದೆ. ಒಂದೊಂಥರ ಇರುತ್ತೆ, ಬೇರೆ ಬೇರೆ ವಿಧಗಳು. ಹೌದು. ಒಂದು ಮಿಲಿಬಗ್ ಅದಕ್ಕೆ 2 ಟೈಲ್ ತರ ಇರ್ತದೆ. ಕೆಲವು ಮಿಲಿಬಗ್ ಒಂದು ಫುಲ್ ವೈಟ್ ಆಗಿ ಅಲ್ಲಿ ಒಂದು ಇದು ಮಾಡ್ತದೆ. ಮತ್ತೆ ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಏನಂದ್ರೆ ಇವರಿಗೆ ಒಂದು ಅಸೋಸಿಯೇಷನ್ ಇದೆ. ಮಿಲಿಬಗ್ ಒಂದು ಆಂಟ್ ಅಂತ ಹೇಳ್ತೀವಿ, ಆಂಟ್ಗೂ ಇದಕ್ಕೂ ಅಸೋಸಿಯೇಷನ್ ಇರ್ತದೆ, ಸಂಬಂಧ ಇದೆ. ಆಂಟ್ಗಳು ಏನ್ ಮಾಡ್ತದೆ, ಮಿಲಿಬಗ್ ಒಂದು ಸ್ವೀಟ್ ಸೆಕ್ರೀಷನ್ ಒಂದು ಮಾಡ್ತದೆ, ಸ್ವೀಟ್ ಡ್ರಾಪ್ಸ್. ಅದು ತಿನ್ನಗೆ ಆಂಟ್ಗಳು ಬರೋದು. ಆಂಟ್ ಒಂದು ಇದು ಪ್ರೊಟೆಕ್ಟ್ ಮಾಡ್ತದೆ. ಮತ್ತೆ ಇದು ಚಿಕ್ಕ ಚಿಕ್ಕ ಮಿಲಿಬಗೆಲ್ಲ ಕರ್ಕೊಂಡು ಹೋಗಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿ ಎಲ್ಲ ಪ್ಲಾಂಟ್ ಫುಲ್ ಪೂರ್ತಿ ಅದು ಬೇರೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಒಂದು ತಗೊಂಡು ಹೋಗಿ ಇಡ್ತದೆ ಅದು. ಸೊ ಅದು ಇನ್ನೊಂದು ಪ್ರೊಟೆಕ್ಷನ್ ಕೊಡ್ತದೆ ಅದು ಮೋಸ್ಟ್ಲಿ. ಸಪೋಸ್ ಈಗ ರೂಟ್ ಅಲ್ಲಿ ಮಿಲಿಬಗ್ ಇನ್ಫೆಸ್ಟೇಷನ್ ಇದೆ ಅಂದ್ರೆ ನಾವು ಹೇಗೆ ನೋಡ್ಬೋದು ಅಂದ್ರೆ ಅಲ್ಲಿ ಆಂಟ್ಸ್ ಮೂವ್ಮೆಂಟ್ ಇರ್ತದೆ. ಸೊ ಅದಿರುವಾಗ ನಾವು ಡೌಟ್ ಬಂದಾಗ ಅಲ್ಲಿ ಡಿಗ್ ಮಾಡಿ ನೋಡ್ಬೇಕಾಗುತ್ತೆ ಆ ಬೇರೆಲ್ಲಿ ಇದೆ ಅಂದ್ರೆ ಕ್ಲೋರಿಪೆರಿಫಾಸ್ ಇಲ್ಲ ಅಂದ್ರೆ ಕ್ವಿನಾಲ್ಫಾಸ್. ಈ ಕೆಮಿಕಲ್ಗಳು ನಾವು ಒಂದು 2 ml 1 ಲೀಟರ್ಗೆ ಹಾಕಿ ಮಣ್ಣಲ್ಲಿ ತೋಯಿಸ್ಬೇಕು. ಆ ಥರ ಮಾಡುವಾಗ ಅದು ಒಂದು ರೂಟ್ ಕಂಟ್ರೋಲ್ ಆಗುತ್ತೆ. ಮತ್ತೆ ಸ್ಪ್ರೇಯಿಂಗ್ ಏನು ಬೇಕಾಗುತ್ತೆ ಅಂದರೆ ಇಮಿಡಾಕ್ಲೋಪಿರಿಡ್ 0.4 ml ವರೆ 1 ಲೀಟರ್ಗೆ ಹಾಕಿ ಸ್ಪ್ರೇ ಮಾಡ್ಬೋದು. ಇಲ್ಲಾಂದರೆ ಥಯಮಿಥಾಕ್ಸಮ್ ಅಂತ ಇನ್ನೊಂದು ಕೆಮಿಕಲ್ ಸಿಗುತ್ತೆ. ಸೊ ಇದು 2 ಮಾಡಿ ಈ ಬಿಳಿ ಹಿಟ್ಟಿನ ತಿಗಣೆ ಅಥವಾ ಮಿಲಿಬಗ್ಸ್ ಅನ್ನು ನಾವು ನಿರ್ವಹಣೆ ಮಾಡಬಹುದು. ಅಂದರೆ ಇದು ಬಳ್ಳಿಗಳಿಗೂ ಕೂಡ ಸಿಂಪಡಣೆ ಮಾಡ್ಬೋದು. ಇವನ್ನ ಥಯೋಮೆಥಾಕ್ಸಮ್ ಮತ್ತು ಇಮಿಡಾಕ್ಲೋಪಿರಿಡ್ನ ಗೊಂಚಲಿಗೂ ಬರುತ್ತೆ ಅಂತ ಹೇಳಿದ್ರಿ. ಇದು ಒಂದು ಪಾಲಿಫೆಗಸ್ ಟೈಪ್. ಎಲ್ಲ ಟೈಪ್ ಆಫ್ ಗಿಡಗಳಲ್ಲಿ ಇದು ಬರೋದು ಕಾಮನ್. ಇದು ಬಹಳ ಗಿಡಗಳಿಗೆ ಬರುತ್ತೆ. ಹೌದು. ಇದು ಬಟ್ ಒನ್ಸ್ ಡೆವಲಪ್ ಆಗಿದೆ ಅಂದ್ರೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಇವು ನಾನು ಹೇಳಿದ್ದೇನಲ್ವಾ, ಈ ಕೆಮಿಕಲ್ಸ್ ಇದೆಲ್ಲ ಒಂದು 60% 70% ಆ ಥರ ಕಂಟ್ರೋಲ್ ಆಗುತ್ತೆ. ಮತ್ತೆ ಇದು ಒಂದು ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದ್ವಿ ಅಂತೆ, ಅದು ನಾವು ಒಂದು ಕಿತ್ತಾಕ್ಬೇಕು, ಕಟ್ ಮಾಡಿ ನಾವು ಇದು ಮಾಡ್ಬೋದು. ಮತ್ತೆ ಅದು ಒಂದು ಮೀಲಿ ಬಗ್ಗೆ ಒಂದು ಇದು ಥರ ವ್ಯಾಕ್ಸ್ ಕೋಟಿಂಗ್ ಹತ್ರ ಇರ್ತದೆ, ಅದು ಒಳಗೆ ಮುಟ್ಟೆ ಇರ್ತದೆ. ನೀವು ಅದು ಒಂದು ತೆಗೆದು ಬಿಟ್ಟಿದ್ದೇನೆ ಅಂದರೆ ಒಳಗೆ ಒಂದು 100 ಮುಟ್ಟೆ 200 ಮುಟ್ಟೆ ನೀವು ಕೀಲ್ ಮಾಡ್ಬೋದು. ಅದು ಆ ಥರ. ಇನ್ನೊಂದು ತಾವು ಕರಿಮೆಣಸಿನಲ್ಲಿ ತಿಳಿಸಿದ್ದು ಮುಖ್ಯವಾದ ಕೀಟಪೀಡೆ ಅಂದರೆ ಸ್ಕೇಲ್ಸ್, ಅಂದರೆ ಉರುಫೆಗಳು ಅಂತೀವಿ, ಶಲ್ಕ ಕೀಟಗಳು ಅಂತೀವಿ ಕನ್ನಡದಲ್ಲಿ. ಇವು ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ? ಇದು ಮೋಸ್ಟ್ಲಿ ನಮಗೆ ಸಮ್ಮರ್ಲಿ ಕಾಣ್ತಿದೆ, ಮಳೆಗಾಲದ ಆದ್ಮೇಲೆ ಕೂಡ ನಮಗೆ ಕಾಣ್ತಿದೆ. ಇದು ಒಂದು ಫುಲ್ ವರ್ಷವು ನಮಗೆ ಕೆಲವು ಕಡೆಯಲ್ಲಿ ಕಾಣ್ತಾ ಇದೆ. ಸೊ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಮತ್ತೆ ಏಪ್ರಿಲ್ ಟು ಮೇ ಈ ಪೀರಿಯಡ್ಗಳಲ್ಲಿ ಯಾವಾಗಲೇ ನಮಗೆ ತಳಿಗಳು ಹೊಸ ಲೀಫ್ಗಳು ಬರ್ತದೆ, ಆ ಟೈಮಲ್ಲಿ ನಮಗೆ ಇದು ಪ್ರಾಬ್ಲಮ್ ಜಾಸ್ತಿ ಕಾಣ್ತಿದೆ. ಇದು ಕೂಡ
ಎಲೆಗಳಲ್ಲಿ ಬರ್ತದೆ ಮತ್ತೆ ಸ್ಪೈಕ್ಲಿ ಕೂಡ ಬರ್ತದೆ, ಅದ್ರಲ್ಲಿ ಬರ್ತದೆ, ಶೂಟ್ಸ್ಲಿ ಕೂಡ ಕಾಣ್ತದೆ. ಸಮಟೈಮ್ಸ್ ಸ್ಪೈಕ್ಲಿಂದ ಸ್ಟಾರ್ಟ್ ಆಗಿ ಕೆಳಗಡೆ ಫುಲ್ ಎಲ್ಲ ಕಡೆ ಕವರ್ ಆಗುತ್ತೆ, ಸ್ಕೇಲ್ಸ್ ಒಂದು ಡೆವಲಪ್ ಆಗಿ ಶೂಟ್ ಬರೇ ಬಂದ್ಬಿಡ್ತದೆ. ಇದು ಒಂದು ಸೈಲೆಂಟ್ ಆಗಿ ಇರುತ್ತದೆ. ಇದು ಒಂದು ಅದೇ ಟೈಪ್ ಸಕ್ಕಿಂಗ್ ಟೈಪ್ ಪೆಸ್ಟ್. ಇದು ಒಂದು ಗಿಡಕ್ಕೆ ಬಂದಾಗ ಫಸ್ಟ್ ಒಂದು ಗಿಡ ಫುಲ್ ಕವರ್ ಆಗಿಬಿಟ್ಟು ಆದ್ಮೇಲೆ ನೆಕ್ಸ್ಟ್ ಗಿಡಕ್ಕೆ ಹೋಗೋದು. ಫುಲ್ ಸೈಡ್ ಇನ್ ಬಿಟ್ವೀನ್ ಅದು ಸ್ಪ್ರೆಡ್ ಆಗಲ್ಲ, ಎಲ್ಲ ಕಡೆ ಒಂದೊಂದು ಗಿಡ ಆಗಿ ಬರ್ತಾ ಇರ್ತದೆ. ಸರ್ ನಾವು ಏನೋ ಒಂದು ನೋಡಿಲ್ಲ ಅಂದ್ರೆ ಅಕ್ಕಪಕ್ಕ ಇರೋದು ಗಿಡಗೆ ಇದು ಫುಲ್ ಪ್ರಾಬ್ಲಮ್ ಆಗುತ್ತೆ. ಹಾವಳಿ ಬಹಳ ನಿಧಾನವಾಗಿ ಆಗುತ್ತೆ, ಇದು ಗೊತ್ತೇ ಆಗಲ್ಲ, ಇದು ಬಂದ್ರೆ ಗೊತ್ತೇ ಆಗಲ್ಲ. ಮತ್ತೆ ಎಲೆಗಳು ಒಂದು ಹಳದಿಯಾಗಿ ಕಾಣ್ತದೆ, ಮೇಲ್ಗಡೆ ಕಾಣುವಾಗ ಹಳದಿಯಾಗಿ ಇರ್ತದೆ. ನೀವು ಅದು ಬ್ಯಾಕ್ ಸೈಡ್ ನೋಡಿದಿರಂತೆ ಎಲೆಗಳು ಬ್ಯಾಕ್ ಸೈಡ್ ಸ್ಕೇಲ್ಸ್ ಇರ್ತದೆ. ಇನ್ನು ನಿರ್ವಹಣೆಗೆ ಏನು ಮಾಡಬೇಕು ಅಂತೀರಿ ಈ ಕರಿಮೆಣಸಿಗೆ ಬರುವಂಥ ಸ್ಕೇಲ್ಸ್ ಅಥವಾ ಈ ಶಲ್ಕ ಕೀಟಗಳ ನಿರ್ವಹಣೆಗೆ? ಅದಕ್ಕೆ ನಾವು ನಾರ್ಮಲ್ ಆಗಿ ರೆಕಮೆಂಡ್ ಮಾಡೋದು ಡೈಮಥಿಯೋಟೇನೆ, ಅದೇನು ರೆಕಮೆಂಡ್ ಮಾಡ್ತೀವಿ. ಅದು ಬಿಟ್ಟು ನಾವು ಇಮಿಡಾಕ್ಲೋಪ್ರಿಡ್ ಕೂಡ ಯೂಸ್ ಮಾಡ್ಬೋದು, ಅದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್. ಮೇನ್ ಕಲೆಕ್ಷನ್ ಅಂಡ್ ಡಿಸ್ಟ್ರಕ್ಷನ್ ಇದರಲ್ಲಿ ತುಂಬ ವರ್ಕ್ ಆಗುತ್ತೆ. ನಮಗೆ ಇದು ನಿಧಾನವಾಗಿ ಸ್ಪ್ರೆಡ್ ಆಗುತ್ತಲ್ವಾ, ಅದಕ್ಕೆ ನಾವು ಒಂದು ಗಿಡಲ್ಲಿ ನಾವು ನೋಡಿದೀವಿ ಅಂದ್ರೆ ಅದು ಆರಾಮಾಗಿ ಅದು ಫುಲ್ ತೆಗೆದ್ಬಿಟ್ಟು ಡಿಸ್ಟ್ರಿಕ್ಟ್ ಮಾಡಬೇಕು. ಇಡೀ ಬಳ್ಳಿನೇ ತೆಗೆದ್ಬಿಡ್ಬೇಕು. ಬಳ್ಳಿ ಅಲ್ಲ, ಎಲೆಗಳು ಎಲ್ಲೆಲ್ಲಿ ಇನ್ಫೆಸ್ಟೇಷನ್ ಇದೆ, ಎಲೆಗಳು ಶೂಟ್ಸು ಅದು ಮಾತ್ರ ತೆಗೆದ್ಬಿಟ್ಟು ನಾಶ ಮಾಡಬೇಕು. ಇಲ್ಲಾಂದ್ರೆ ಇನ್ಸೆಕ್ಟಿಸೈಡ್ ಹೇಳಿದನಲ್ವಾ ಅದ್ರಲ್ಲಿ ಡಿಪ್ ಮಾಡಿ ಅದು ನಾವು ಕಿಲ್ ಮಾಡಬೇಕು. ಅದು ಬಿಟ್ಟಾಗ ಫುಲ್ ಸ್ಪ್ರೆಡ್ ಆಗಿದ್ಮೇಲೆ ಅಕ್ಕಪಕ್ಕ ಇರೋ ಗಿಡಗ ಮಾತ್ರ, ಸಪೋಸ್ ಒಂದು ಗಿಡ ಅಲ್ಲಿ ಪ್ರಾಬ್ಲಮ್ ಆಗಿದೆ ಮತ್ತೆ ಅಕ್ಕಪಕ್ಕ ಗಿಡ ಮತ್ತೆ ನಾವು ಸ್ಪ್ರೇ ಮಾಡಿ ಅದಕ್ಕೊಂದು ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ. ಈ ಶುಂಠಿ ಮತ್ತು ಅರಿಶಿನ ಕೂಡ ಮುಖ್ಯವಾದ ನಮ್ಮ ಸಾಂಬಾರ ಬೆಳೆಗಳು. ಶುಂಠಿ ಮತ್ತು ಅರಿಶಿನದಲ್ಲಿ ಕಂಡುಬರುವಂಥ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತೀರಿ? ಶುಂಠಿ ಅರಿಶಿನಲ್ಲಿ ಅದೇ ಸೇಮ್ ಟೂಟ್ ಬೋರರ್ ಅಂತ ಹೇಳಿದೀವಲ್ಲ, ಕಾಂಟಕೊರಕ, ಅದೇ ಸೇಮ್ ಟೈಪ್ ಬರ್ತದೆ ಇದರಲ್ಲಿ ಕೂಡ. ಮತ್ತೆ ವೈಟ್ ಗ್ರಬ್ ಇದರಲ್ಲಿ ಬರೋದು ಬೇರುಳ. ಈ ಬೇರುಳ ಒಂದು ಕಾಮನ್ ಪಾಲಿಫೇಗಸ್ ಫಸ್ಟ್ ಎಲ್ಲ ಟೈಪ್ ಆಫ್ ಗ್ರೌಂಡ್ ನಟ್ ಅಲ್ಲಿ ಬರೋದು ಮತ್ತೆ ಎಲ್ಲ ಕಡೆ ಬರೋದು ಅದು ಸೇಮ್ ಟೈಪ್ ಬರುತ್ತದೆ. ಆತರ ಇದಕ್ಕೆ ಮೇನ್ ಒಂದು ಬೇರೆ ಇರಬೇಕು ಅಷ್ಟೇ, ಏನ್ ಗಿಡ ಇರಲಿ ಅದು ಬೇರೆ ಮಾತ್ರ ಬೇಕಾಗುತ್ತೆ, ಅದು ತಿನ್ಬಿಡ್ತದೆ. ಇದು ತುಂಬಾ ಪಾಲಿಫೇಗಸ್ ಪೆಸ್ಟ್ ಮತ್ತೆ ಭಯಂಕರ ತೊಂದರೆ ಮಾಡೋದು. ಅದು ಈಗ ತಾವು ತಿಳಿಸಿದ್ದು ಕಾಂಡಕೊರಕ ಅಂತ ಅಂದು, ಇದು ಯಾವ ಕಾಲದಲ್ಲಿ ಶುಂಠಿ ಮತ್ತು ಅರಿಶಿನದಲ್ಲಿ ಕಂಡು ಬರುತ್ತೆ ಅಂತೀರಿ? ಇದು ಶುಂಠಿ ಇರಲಿ ಟರ್ಮರಿಕ್ ಆಗಿರಲಿ, ಇದು ಒಂದು ಪ್ಲಾಂಟಿಂಗ್ ಮಾಡಿದ ಮೇಲೆ ನಮಗೊಂದು 50 ದಿನ 40 ದಿನದಿಂದ 50 ದಿನದಿಂದ ನಾವು ನೋಡ್ತಾ ಇರಬೇಕು. ಆ ತಾಯಿ ಹುಳ ಬಂದು ಆ ಟೈಮಲ್ಲಿ ಮುಟ್ಟೆ ಇಟ್ಟು ಒಂದು ಚಿಕ್ಕ ಹುಳ ಬರ್ತದೆ, ಅದು ಎಲೆಗಳು ಫಸ್ಟ್ ತಿಂತದೆ ಮತ್ತೆ ಅದು ಒಂದು ಸ್ಟೆಮ್ ಒಳಗೆ ಹೋಗುತ್ತೆ. ಸೊ ಅದು ಒಂದು 45 ಡೇಸ್ಲಿಂದ 50 ಡೇಸ್ ಟೈಮಲ್ಲಿ ಸ್ಟಾರ್ಟ್ ಆಗೋದು ಪ್ರಾಬ್ಲಮ್. ಇದಕ್ಕೆ 2 ಸೀಸನ್ ಇದೆ ಸೇಮ್, ಅದು ಏಪ್ರಿಲ್ ಮೇ ಜೂನ್. ಏಪ್ರಿಲ್ ಮೇ ಒಂದು ಸೀಸನ್ ಬರ್ತದೆ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕೂಡ ಬರ್ತದೆ. ಇದು ಮಳೆ ಮುಂಚೆ ಬರ್ತದೆ, ಮಳೆ ಆದ್ಮೇಲೆ ಬರ್ತದೆ. ಅಂದ್ರೆ ಹೇಗೆ ಕಂಡುಹಿಡಿಬಹುದು ಅಂತೀರಿ ಇದು ಬಂದಿದೆ ಅಂತ ಕಾಂಡಕೊರಕ? ಇದು ಅದೇ ಸೇಮ್ ಹುಳ ಸ್ಟೆಮ್ ಒಳಗೆ ಇರ್ತದಲ್ವಾ, ಅದೆಲ್ಲ ತಿನ್ಬಿಟ್ಟು ಆ ಎಕ್ಸ್ಕ್ರೀಟ ಫುಲ್ ಎಲ್ಲ ಹೊರಗಡೆ ಕಳಿಸ್ತದೆ. ಸೇಮ್ ನಾವು ಏಲಕ್ಕಿಯಲ್ಲಿ ನೋಡಿದೀವಲ್ಲ ಅದೇ ತರನೇ, ಬಟ್ ಇದು ಬೇರೆ ಸ್ಪೀಸೀಸ್, ಬಟ್ ಅದೇ ತರನೇ ಹೊರಗಡೆ ಕಳಿಸ್ತದೆ. ಸೊ ಅದು ಒಂದು ಯೆಲ್ಲೋ ಕಲರ್ ಆಗಿ ಫ್ರೆಶ್ ಆಗಿ ಇರ್ತದೆ. ಸೊ ನಾವು ಅದು ಕಟ್ ಮಾಡಿ ನೋಡಿದ್ವಿ ಅಂದ್ರೆ ನಮಗೆ ಹುಳ ಸಿಕ್ಕುತ್ತೆ, ಒಳಗಡೆ ಹುಳ ಸಿಕ್ಕುತ್ತೆ. ಏನು ನಿರ್ವಹಣಾ ಕ್ರಮ ಅನುಸರಿಸಬಹುದು ಅಂತೀರಿ? ಇದಕ್ಕೆ ನಾವು ಕೊರಾಜನ್ ಅಂತ ಒಂದು ಕ್ಲೋರಾಂಟ್ರಿನಾಲಿಪ್ರೋಲ್ ಅಂತ ಒಂದು ಕೆಮಿಕಲ್ ಇದೆ, ಅದು ಒಂದು 0.3 ml 1 ಲೀಟರ್ಗೆ ಹಾಕಿ ಸ್ಪ್ರೇ ಮಾಡಿ ಇದು ಮಾಡ್ಬೋದು. ಇದು ಒಂದು 3 ರಿಂದ 4 ಸ್ಪ್ರೇ ಕೂಡ ಕೆಲವರು ಮಾಡ್ತಾ ಇರ್ತಾರೆ, ಕೆಲ ಜಾಗದಲ್ಲಿ 2 ಸ್ಪ್ರೇ ಕೂಡ ಸಾಕಾಗುತ್ತೆ. ಇದು ಒಂದು ಆಲ್ ಡಿಪೆಂಡ್ ಎಷ್ಟು ಪ್ರಾಬ್ಲಮ್ ಇದೆ, ಇದು ಮಾಡಿ 2 ಸ್ಪ್ರೇಗಳಿಂದ 4 ಸ್ಪ್ರೇ ವರೆಗೆ ಕೂಡ ಕೊಡ್ಬೋದು. ಇದು ಒಂದು ರೊಟೇಟ್ ಮಾಡ್ಬೋದು, ಬೇರೆ ಕ್ಲೋರಾಂಟ್ರಿನಾಲಿಪ್ರೋಲ್ ಮಾತ್ರ ಅಲ್ಲ, ಇದ್ರ ಜೊತೆ ಒಂದು 15 ದಿನ 20 ದಿನ ಬಿಟ್ಟು ಸ್ಪಿನೋಸೈಡ್ ಕೂಡ ಸ್ಪ್ರೇ ಮಾಡ್ಬೋದು. ಸ್ಪಿನೋಸೈಡ್ ಅಂದರೆ ಅದು ಇನ್ನೊಂದು ಕೆಮಿಕಲ್, ಅದು ಒಂದು 45% ಸಿ ಅಂತ ಸಿಕ್ಕುತ್ತೆ. ಅದು 0.3 ml 1 ಲೀಟರ್ಗೆ ಹಾಕಿ ಕೂಡ ಸ್ಪ್ರೇ ಮಾಡ್ಬೋದು. ಕೆಲವರು ಅದು ಸಿಕ್ಕಲ್ಲ ಅಂತ ಹೇಳ್ತಾರೆ. ಫಿಪ್ರೋನಿಲ್ ಅಂತ ಇನ್ನೊಂದು ಕೆಮಿಕಲ್ ಇದೆ, ಅದು ಕೂಡ ನಾವು ಒಂದು 1 ml ಪ್ರತಿ ಲೀಟರ್ ವಾಟರ್ಗೆ ಮಿಕ್ಸ್ ಮಾಡಿ ಅದು ಸ್ಪ್ರೇ ಮಾಡಬೇಕು. ಇದು 3 ಕೆಮಿಕಲ್ಸ್ ನಾವು ರೊಟೇಷನ್ ಬೇಸಿಸ್ ಅಲ್ಲಿ ಒಂದಾದ್ಮೇಲೆ ಒಂದು ಅದು ಡಿಪೆಂಡ್ ಆನ್ ಇನ್ಫೆಸ್ಟೇಷನ್. ನಾವು ಜಾಸ್ತಿ ಪ್ರಾಬ್ಲಮ್ ಇದೆ ಅಂದರೆ ನಾವು ಕ್ಲೋರಾಂಟ್ರಿನಾಲಿಪ್ರೋಲ್ ಯೂಸ್ ಮಾಡ್ಬೋದು. ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಒಂದೇ ಕೆಮಿಕಲ್ ಯೂಸ್ ಮಾಡಬಾರ್ದು, ಅಂದರೆ ಕಾಂಡಕ್ಕೆ ಸಿಂಪಡಣೆ ಮಾಡಬೇಕು. ಹೌದು, ಮತ್ತೆ ಒಂದೇ ಸೇಮ್ ಕೆಮಿಕಲ್ ರಿಪೀಟೆಡ್ ಸ್ಪ್ರೇ ಮಾಡಬಾರ್ದು. ಒಂದು 20 ದಿನ ಬಿಟ್ಟು ಅದೇ ಕೆಮಿಕಲ್ ಸ್ಪ್ರೇ ಮಾಡಿದೀವಿ ಅಂದರೆ ಮತ್ತೆ ರೆಸಿಸ್ಟೆನ್ಸ್ ಪ್ರಾಬ್ಲಮ್ ಎಲ್ಲ ಶುರು ಆಗುತ್ತೆ. ಅದರಿಂದ ಬದಲಾಯಿಸಬೇಕು, ಸ್ಪೈನೋಸೈಡ್ ಮಾಡ್ಕೋಬಹುದು, ಅದೇ ರೋಟೇಟ್ ಮಾಡಬೇಕಾಗುತ್ತೆ ಬೇರೆ ಬೇರೆ. ಇನ್ನೊಂದು ತಾವು ತಿಳಿಸಿದ್ದು ಬೇರುಹುಳು ಅಂತ.
ಇದು ಯಾವ ಕಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಬೇರು? ಇದು ಬೇರುಳ, ಇದು ವೈಟ್ ಗ್ರಬ್, ಇದಕ್ಕೆ ಇನ್ನೊಂದು ಹೆಸರು ಇದೆ, ಅದು ಜೂನ್ ಬೀಟಲ್ ಅಂತ ಹೇಳ್ತೀವಿ. ಮತ್ತೆ ಮೇ ಜೂನ್ ಅಲ್ಲಿ ನಮಗೆ ಮಳೆ ಬರೋ ಟೈಮಲ್ಲಿ ನಮ್ಮ ಮನೆಯಲ್ಲಿ ನಾವು ಟ್ಯೂಬ್ಲೈಟ್ ಎಲ್ಲ ಇಡ್ತೀವಿ, ಅದಕ್ಕೆ ಒಂದು ಆ ತಾಯಿ ಹುಳ ಒಂದು ಅದು ಅಡಲ್ಟ್ ಅಟ್ರಾಕ್ಟ್ ಆಗುತ್ತೆ. ಸೊ ಅದು ಜೂನ್ ಬೀಟಲ್, ಅದು ಹೆಸರಲ್ಲಿ ಇದೆ ಯಾವಾಗ ಬರ್ತದೆ ಅಂತ. ದುಂಬಿ ಜಾತಿಗೆ ಸೇರಿದಂತ ಕೀಟ ಇದು. ಸೊ ಇದು ಒಂದು ಡ್ಯಾಮೇಜ್ ಮಾಡೋದು ರೂಟ್, ಮತ್ತೆ ಅದು ಎಲೆಗಳೆಲ್ಲ ಹಳದಿ ಆಗ್ಬಿಡ್ತದೆ, ಒಂಥರ ಸುರುಗು ಆಗುತ್ತೆ, ಪ್ಲಾಂಟ್ ಎಲ್ಲ ಫುಲ್ ವಿಲ್ಟ್ ಹತ್ರ ಕಾಣ್ತದೆ. ಆವಾಗ ಡೌಟ್ ಬಂದಾಗ ರೂಟ್ ತೆಗೆದ್ಬಿಟ್ಟು ನೋಡ್ಬೇಕು, ಅಲ್ಲಿ ರೂಟ್ ಎಲ್ಲ ಇರಲ್ಲ, ಮೋಸ್ಟ್ಲಿ ರೂಟ್ ಎಲ್ಲ ತಿನ್ಬಿಡ್ತದಲ್ವಾ, ಸೊ ನಮ್ಗೆ ರೂಟೇ ಕಾಣಲ್ಲ ಅದ್ರಲ್ಲಿ. ಸೊ ಆ ಥರ ಇದೆ ಅಂದರೆ ಇದು ಏನು ಮಾಡ್ತದೆ, ತಿನ್ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತದೆ, ನಮಗೆ ಅಲ್ಲಿ ಹುಳ ಇರಲ್ಲ. ಬಟ್ ಇದು ತೆಗೆದ್ಬಿಟ್ಟು ನೋಡುವಾಗ ರೂಟ್ ಇರಲ್ಲ. ಮತ್ತೆ ಗಡ್ಡೆ ಬಂದಿದೆ ಅಂದರೆ ಗಡ್ಡೆಯಲ್ಲಿ ಹೋಲ್ಸ್ ಇರ್ತದೆ, ಫುಲ್ ದೊಡ್ಡ ದೊಡ್ಡ ಹೋಲ್ಸ್, ಒಂದು ಫಿಂಗರ್ ಸೈಜ್ಗೆ ಒಂದು ದೊಡ್ಡ ದೊಡ್ಡ ಹೋಲ್ಸ್ ಇರ್ತದೆ. ಕೆಲವು ಟೈಮಲ್ಲಿ ಹುಳ ಕೂಡ ಸಿಕ್ಕುತ್ತೆ ಒಳಗಡೆ ಇರುತ್ತೆ. ಅಷ್ಟೆಲ್ಲ ಲಕ್ಷಣಗಳನ್ನು ನಾವು ಕಾಣ್ಬೋದು. ಬಟ್ ಇದಕ್ಕೆ ಅದೇ ಮಣ್ಣಲ್ಲಿ ಡ್ರೆಂಚಿಂಗ್ ಮಾಡಬೇಕು, ಕ್ಲೋರಿಪೈರಿಫಾಸ್ 1-2 ml 1 ಲೀಟರ್ಗೆ ಹಾಕಿ ಕೆಮಿಕಲ್ ಮಾಡ್ಬೋದು. ಯಾವೆಲ್ಲ ನಾವು ಕೆಮಿಕಲ್ಸ್ ಹೇಳ್ತೀವಿ ಅದೆಲ್ಲ ಒಂದು ಇನ್ಫೆಸ್ಟೇಷನ್ ಜಾಸ್ತಿ ಇರುವಾಗ ಮಾತ್ರ ಕೆಮಿಕಲ್, ಇದು ಒಂದು ಲಾಸ್ಟ್ ಆಪ್ಷನ್. ಕೆಮಿಕಲ್ ಯೂಸ್ ಮಾಡೋದು ಒಂದು ಲಾಸ್ಟ್ ಆಪ್ಷನ್ ಆಗಿ ಇಡಬೇಕು. ಬೇರು ಹುಳುಗಳನ್ನು ನಿಯಂತ್ರಣ ಮಾಡೋದು ಬಹಳ ಕಷ್ಟ, ಯಾಕಂದ್ರೆ ಮಣ್ಣಲ್ಲೇ ಇರೋದ್ರಿಂದ ನಾವು ಎಷ್ಟು ರಾಸಾಯನಿಕವನ್ನು ಬಳಸಿದ್ರು ಕಷ್ಟನೇ. ಅದು ಓಡಾಡೋದು ಎಲ್ಲ ಮಣ್ಣೊಳಗೇನೆ, ಹೊರಗಡೆ ಬರೋದೇ ಇಲ್ಲ, ಮಣ್ಣೊಳಗೇನೆ ಓಡಾಡುತ್ತದೆ ಅದು. ಅದು ಪ್ರಾರಂಭದಲ್ಲಿ ಸಾವಯವ ಪದಾರ್ಥ ತಿಂದು ಬದುಕಿ ಆಮೇಲೆ ಬೇರಿಗೆ ತೊಂದರೆ ಕೊಡುತ್ತೆ, ಬೆಳೆದ ಮೇಲೆ ಬೇರೆ ಬೇರೆ ಹಂತಗಳು ಕೊಡ್ತವೆ. ಚಿಕ್ಕದಾಗಿ ಇರುವಾಗ ಅದು ತಿನ್ನೋದು ಮಣ್ಣು ಅಂತ ಹೇಳ್ತಾರೆ, ಗೊಬ್ಬರ, ಆರ್ಗಾನಿಕ್ ಮ್ಯಾಟ್ರು ಅದನ್ನೆಲ್ಲ ತಿಂತದೆ. ಮತ್ತೆ ಒಂದು 3rd ಇನ್ಸ್ಟಾರ್ ಬರುವಾಗ ಸ್ವಲ್ಪ ದೊಡ್ಡದಾದ್ಮೇಲೆ ಬೇರು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದು ಸಾಕಷ್ಟು ಬೆಳೆಗಳನ್ನು ಹಾನಿ ಮಾಡೋದ್ರಿಂದ ನಿರ್ವಹಣೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು, ಆದರೆ ನಾವು ಪ್ರಯತ್ನ ಪಡಬೇಕು. ಅಂದರೆ ಈ ಮೊದಲ ಮಳೆ ಬರುತ್ತಲ್ಲ, ಆ ದಿನದ ರಾತ್ರಿ ನಾವು ಪ್ರಕಾಶಮಾನವಾದ ದೀಪಗಳನ್ನಿಟ್ಟು ಏನು ತಾವು ಪ್ರೌಢ ಕೀಟಗಳು ಅಂತ ಹೇಳಿರಿ, ಅವನ್ನ ಆಕರ್ಷಿಸಿ ಕೊಲ್ಲೋದು ಒಳ್ಳೆ ಮಾರ್ಗ. ಅದು ಆಕ್ಚುಲಿ ಅದು ಲೈಟ್ ಟ್ರಾಪ್ ಅಂತ ಹೇಳ್ತೀವಿ. ಯೂಶಲ್ ಆಗಿ ಏನಂದ್ರೆ ಕೀಟಗಳಿಗೆ ಎಲ್ಲ ಒಂದು ಹ್ಯಾಬಿಟ್ ಇರ್ತದೆ, ಅದು ಫೋಟೋಟ್ರೋಪಿಸಮ್ ಅಂತ ಹೇಳ್ತೀವಿ. ಅದು ಲೈಟ್ ಎಲ್ಲಿದೆ ಅದು ಅಟ್ರಾಕ್ಟ್ ಆಗುತ್ತೆ. ಅದು ಎಲ್ಲ ಕೀಟಗಳು ಅಟ್ರಾಕ್ಟ್ ಆಗಲ್ಲ, ಕೆಲವು ಕೀಟಗಳು ನಾನು ಹೇಳಿದ್ದೀನಲ್ಲ ಜೂನ್ ಬೀಟಲು, ಅದು ಬಿಟ್ಟು ಒಂದು ಪತಂಗ ಅಂತ ಹೇಳ್ತೀವಿ, ಅದು ಒಂದು ತಿತ್ತಿಲಿ ಟೈಪ್ ಒಂದು ಇದೆ. ಸೊ ಅದು ಕೂಡ ಲೈಟ್ಗೆ ಅಟ್ರಾಕ್ಟ್ ಆಗುತ್ತೆ. ಅದು ಫೀಲ್ಡ್ ಅಲ್ಲಿ ಈಗ ಆನ್ಲೈನ್ ಎಲ್ಲ ಲೈಟ್ ಟ್ರಾಪ್ಸ್ ಎಲ್ಲ ಸಿಗ್ತಾ ಇರ್ತದೆ. ಸೊ ಅದು ಒಂದು ಮಾನಿಟರ್ ಮಾಡೋದಕ್ಕೆ ಕೀಟ ಒಂದು ನಮ್ಮ ತೋಟದಲ್ಲಿ ಇದೆಯಾ ಇಲ್ಲವಾ ಅಂದ್ರೆ ನೋಡಕ್ಕೆ ಒಂದು ಮಾನಿಟರಿಂಗ್ಗೆ ಯೂಸ್ ಮಾಡಬಹುದು. ಒಂದು ಫುಲ್ ಕಂಟ್ರೋಲ್ಗೆ ಅಂದ್ರೆ ಅದು ಫುಲ್ ಯೂಸ್ ಆಗಲ್ಲ, ಬಟ್ ಮಾನಿಟರಿಂಗ್ ಪರ್ಪಸ್ಗೆ ಯೂಸ್ ಮಾಡಬಹುದು. ಅಂದ್ರೆ ಆ ಪ್ರೌಢ ದುಂಬಿಗಳು ಹೊರಗಡೆ ಬಂದಾಗ ಅದಿನ ರಾತ್ರಿ ಅವು ಗಂಡು ಹೆಣ್ಣು ಸೇರಿ ಮತ್ತೆ ಮೊಟ್ಟೆ ಇಡೋದು, ಮೇಲ್ ಫೀಮೇಲ್ ಇರ್ತದೆ, ಅದು ಮೇಟಿಂಗ್ ಕೂಡ ಆಗದು. ಮತ್ತೆ ನಮ್ಗೆ ಗೊತ್ತಾಗುತ್ತೆ ಈ ಟೈಮಲ್ಲಿ ತಾಯಿ ಹುಳ ಬಂದ್ಬಿಟ್ಟಿದ್ದು, ಮತ್ತೆ ಇದರಿಂದ ಮುಟ್ಟೆ ಇಡೋದಕ್ಕೆ ಒಂದು 9 ದಿನ 10 ದಿನ ಆಗುತ್ತೆ. ಆ ಮುಟ್ಟೆ ಆದ್ಮೇಲೆ ಹುಳ ಗಿಳ ಬರೋದಕ್ಕೆ ಅದಕ್ಕೆ ಒಂದು 10-15 ದಿನ ಆಗುತ್ತೆ. ಸೊ ನಾವು ಆ ಟೈಮ್ ಇಟ್ಕೊಂಡು ಫಸ್ಟ್ ತಾಯಿ ಹುಳ ಬಂದ್ಬಿಟ್ಟಿದೆ ಅಂದ್ರೆ ನಾವು ಅಲರ್ಟ್ ಆಗಿರ್ಬೇಕು. ಸೊ ಆದ್ಮೇಲೆ ನಾವು ತೋಟ ನೋಡ್ತಾ ಇರ್ಬೇಕು, ತೋಟ ನೋಡಬೇಕು. ಕೆಲವು ಕಾಡು ಮರಗಳ ಎಲೆಗಳನ್ನು ತಿಂದು ಅಲ್ಲೇ ಸಂಯೋಗ ಹೊಂತವೆ ಗಂಡು ಹೆಣ್ಣು, ಆಮೇಲೆ ಹೆಣ್ಣು ಮೊಟ್ಟೆ ಇಡುತ್ತದೆ. ಅಂದ್ರೆ ಆ ಸಂದರ್ಭದಲ್ಲಿ ನಾವು ಆಕರ್ಷಿಸಿ ಪ್ರೌಢ ಕೀಟಗಳನ್ನ ಕೊಂದ್ರೆ ಹಾವಳಿ ಬಹಳ ಕಡಿಮೆ ಆಗುತ್ತೆ. ಆದ್ರೆ ಇದು ಎಲ್ಲಾ ರೈತರು ಕೂಡ ಸಾಮೂಹಿಕವಾಗಿ ಮಾಡಬೇಕು, ಒಬ್ರು ಇಬ್ರು ರೈತರು ಮಾಡಿದ್ರೆ ಕಷ್ಟ ನಿರ್ವಹಣೆ. ಆದ್ರೂ ಪ್ರಯತ್ನ ಪಡ್ಬೋದು ಈ ಒಂದು ವಿಧಾನದಲ್ಲೂ ಕೂಡ. ಅದು ಸಪೋಸ್ ಇಂದು ಶುಂಠಿ ಅರಿಶಿನ ಕೇಸಲ್ಲಿ ಆ ಥರ ಆಗುತ್ತೆ. ಸಪೋಸ್ ಎಲ್ಲರೂ ಒಂದೇ ಜಾಗದಲ್ಲಿ ಬೆಳಿತಾರೆ, ಒಂದು 5 ಎಕರೆ 10 ಎಕರೆ ಎಲ್ಲ ಒಟ್ಟಿಗೆ ಇರ್ತದೆ. ಒಬ್ರು ಇನ್ಸೆಕ್ಟ್ ಸ್ಪ್ರೇ ಮಾಡ್ತಾರೆ, ಕೆಲವರು ಮಾಡಲ್ಲ. ಮತ್ತೆ ಏನಾಗುತ್ತೆ, ಇಲ್ಲಿಂದ ಎಲ್ಲ ಅಲ್ಲಿ ಶಿಫ್ಟ್ ಆಗೋದಕ್ಕೆ ಚಾನ್ಸಸ್ ಇದೆ. ಅದು ಎಲ್ಲರೂ ಒಟ್ಟಿಗೆ ಕಂಟ್ರೋಲ್ ಮೆಷರ್ಸ್ ಇದು ಮಾಡಬೇಕು, ಸಾಮೂಹಿಕವಾಗಿ ಮಾಡಬೇಕು. ಹೌದು, ಅದು ಮುಖ್ಯವಾದ ಕ್ರಮ. ಆತ್ಮೀಯ ರೈತ ಬಾಂಧವರೇ, ತಮಗೆ ಸಾಂಬಾರ ಬೆಳೆಗಳಿಗೆ ಬರುವಂಥ ವಿವಿಧ ಕೀಟಪೀಡೆಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಂ ಬಾಲಾಜಿ ರಾಜಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 900 50 44 754. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 900 50 44 754. ತುಂಬ ಸಂತೋಷ ಡಾಕ್ಟರ್ ಬಾಲಾಜಿ ರಾಜ್ಕುಮಾರ್ ಅವರೇ, ತಾವಿದುವರೆಗೂ ಈ ವಿವಿಧ ಸಾಂಬಾರ ಬೆಳೆಗಳು, ಏಲಕ್ಕಿ, ಕರಿಮೆಣಸು, ಶುಂಠಿ ಮತ್ತು ಅರಿಶಿನ, ಈ ಬೆಳೆಗಳಿಗೆ ಬರುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು
ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ.